ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವಜ್ರ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवैः मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्. ಕಪಿಲ ರೂಪದ ಬಗ್ಗೆ ಹೇಳಿದರು. ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾತಃ ಇತ್ಯಾದಿ ಹೇಳಿ ವಾಸುದೇವ ಕಪಿಲ ಬೇರೆ ಋಷಿ ಕಪಿಲ ಬೇರೆ ಎಂಬುದನ್ನು ತಿಳಿಸಿ ಅವರ ಮತದ ಹೆಸರು, ಅವರ ಹೆಸರು, ಅವರ ತಂದೆ ತಾಯಿ ಹೆಸರು, ಅವರ ಶಿಷ್ಯರ ಹೆಸರು, ಪ್ರಶಿಷ್ಯರ ಹೆಸರು ಎಲ್ಲ ಒಂದೇ ರೀತಿ ಇರಬೇಕು. ಆ ಮೂಲಕವಾಗಿ ಒಂದು ಕೆಟ್ಟ ಮತವನ್ನು ಸರಿಯಾದ ಮತ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋ ಪ್ರಯತ್ನ ಮಾಡಿದರು. ಆದ್ದರಿಂದ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟು ಕಥೆ. ಷಷ್ಟಮತ್ರೈರಪತ್ಯಂತು ಅಪತ್ಯತ್ವಂ ಮೃತಃ ಪ್ರಾಪ್ತೋ ಅನಸೂಯಯ ಆನ್ವೀಕ್ಷಿಕೀಮಲರ್ಕಾಯ ಪ್ರಹ್ಲಾದ್ಯಾದಿಭ್ಯಭೂಚಿವಾನ್. ಈಗ ದತ್ತಾತ್ರೇಯ ರೂಪ ಹೇಳ್ತಾರೆ. ಷಷ್ಟಂ ಅತ್ರೇಹೇ ಅಪತ್ಯತ್ವಂ. ಷಷ್ಟಂ ಆರನೇದು, ಷಷ್ಟಿ ಅತ್ರಿ ಮುನಿಗಳ ಅಪತ್ಯ ಅಂದರೆ ಪುತ್ರತ್ವೇನ ಅವತಾರ ಮಾಡಿದ ರೂಪ. ವೃತಃ ಪ್ರಾಪ್ತಃ ಅನಸೂಯಯ. ಅವರು ವೃತಃ ಬಹಳ ಕಷ್ಟಪಟ್ಟು ವರ ತಗೊಂಡು ಪಡೆದಿದ್ದಾರೆ. ಅನಸೂಯ ಪತ್ನಿ. ಅತ್ರೇಯ ಪತ್ಯತ್ವಂ ಅನಸೂಯಯ ವೃತಃ ಪ್ರಾಪ್ತಃ. ಆನ್ವೀಕ್ಷಿಕೀ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಇಲ್ಲಿ ಆತ್ಮೀಕಿ ಅಂತ ಹೇಳಿದರೆ ತತ್ವವಿದ್ಯಾ, ವಿಶೇಷವಾಗಿ ದತ್ತಾತ್ರೇಯ ಯೋಗ ಅಂತ ಪ್ರಸಿದ್ಧವಾದ ಯೋಗ. ಆನ್ವೀಕ್ಷಿಕಿ ಅಲರ್ಕಾಯ, ಅಲರ್ಕ ಮತ್ತು ಪ್ರಹ್ಲಾದ ಮೊದಲಾದವರಿಗೆಲ್ಲ ಬಂದ ವಿದ್ಯೆ ಅದೇನೇ. ಆನ್ವೀಕ್ಷಿಕೀಂ ತತ್ವವಿದ್ಯಾಂ. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವ ಆನ್ವೀಕ್ಷಿಕಿ ಪರ ಇತಿ ವಾಚ್ಯೆ. ಸಾಮಾನ್ಯವಾಗಿ ಆನ್ವೀಕ್ಷಿಕೆ ಅನ್ನೋ ಪದ ಈ ತರ್ಕಶಾಸ್ತ್ರಕ್ಕೂ ಇದೆ. ತಕ್ಷಣ ನೋಟ್ ಕೊಟ್ಟರು. ಆನ್ವೀಕ್ಷಿಕೆ ಅಂದರೆ ಈ ತರ್ಕಶಾಸ್ತ್ರನೂ ಅಲ್ಲ, ಈ ಯೋಗಶಾಸ್ತ್ರನೂ ಅಲ್ಲ. ದತ್ತಾತ್ರೇಯ ಯೋಗನೇ ಬೇರೆ, ಈ ಶುದ್ಧ ತರ್ಕನೇ ಬೇರೆ. ಅದಕ್ಕೆ ಆನ್ವೀಕ್ಷಿಕೆ ಅಂತ ಎರಡಕ್ಕೂ ಹೆಸರಿದೆ. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವ ಆನ್ವೀಕ್ಷಿಕಿ ಪರ ಇತಿ ಮಾಸ್ಯೆ. ಪರ ಅಂದ್ರೇನು? ಶ್ರೇಷ್ಠ. ಪರ ಆನ್ವೀಕ್ಷಿಕೆ ಇದೆ, ಕುತರ್ಕ ರೂಪವಾದ ಆನ್ವೀಕ್ಷಿಕೆನೂ ಇದೆ. ಆನ್ವೀಕ್ಷಿಕೆ ಓದಿ ಅಂದ ತಕ್ಷಣ ಯಾವುದು ಓದಬೇಕಾಗ? ಪರ ಓದಬೇಕೆ ಹೊರತು ಇದಲ್ಲ. ದತ್ತಾತ್ರೇಯ ರೂಪದಿಂದ ಪ್ರವರ್ತಿತವಾದಂಥದ್ದು ಆ ಒಂದು ಆನ್ವೀಕ್ಷಿಕಿ ವಿದ್ಯಾ. ಋಷಿಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ ದುಗ್ಧವಾನ್ ಓಷಧೀಃ ವಿಪ್ರಾಹ ತೇನಾಯಂಚ ಉಷತ್ತಮಃ. ಈಗ ಪೃಥುರೂಪದ ಬಗ್ಗೆ ಹೇಳ್ತಾರೆ. ಋಷಿಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ. ಪಾರ್ಥಿವ ಅಂದರೆ ರಾಜ, ರಾಜರೂಪದ್ದದ್ದು. ಮುಂದೆ ಹೇಳ್ತಾರೆ ದುಗ್ಧವಾನ್ ಓಷಧೀರ್ ವಿಪ್ರಾಹ ತೇನಾಯಂಚ ಉಷತ್ತಮಃ. ದುಗ್ಧವಾನ್ ಓಷಧೀಹಿ, ಎಲ್ಲ ಔಷಧಿಗಳನ್ನಾತ ವಿವೇನನ ಕಾಲಕ್ಕೆಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ದು. ಮತ್ತೇನು ಎಲ್ಲದನ್ನು ಏನು ಮಾಡ್ತಾನೆ? ವಾಪಸ್ ತರ್ತಾನೆ. ಯಾವುದೋ ದುಗ್ಧವಾನ್ ಕರೆದ ಅಂತ ಹೇಳಿದ್ರಿಂದ ಹಸುರೂಪದಲ್ಲಿ ಭೂದೇವಿ ನಿಂತಾಗ ಈತ ಹೋಗಿ ಎಲ್ಲದನ್ನು ಕರೆದು ಅಷ್ಟನ್ನು ವಾಪಸ್ ತರ್ತಾನೆ. ಇದು ಆ ರೂಪದ ವಿಶೇಷತೆ. ದುಗ್ಧವಾನ್ ಓಷಧೀರ್ ವಿಪ್ರಾಹ. ಇವತ್ತು ಕೂಡ ಹಾಗೆ ಹೇಳ್ತಾರೆ. ಇವತ್ತು ಎಷ್ಟು ಭೂಮಿ ಕೆಟ್ಟೋಗಿದೆ ಅಂತ ಹೇಳಿದರೆ, ಇವತ್ತಿಂದ ಸರಿ ಮಾಡಕ್ಕೆ ಹೊರಟ್ರೆ ಇವತ್ತಿನಿಂದ 100 ವರ್ಷ ಬೇಕು. 100 ವರ್ಷ ಅದು ಯಾರೂ ಇರೋದಿಲ್ಲ, ಮತ್ತೆ ಕೆಲಸ ಶುರು ಮಾಡಿರ್ತಾರೆ. ಹಾಗಾಗಿ ಅಷ್ಟು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ನಮ್ಗೆ ಈಗ ಅರ್ಥ ಆಗುತ್ತೆ ಭೂಮಿ ಕೆಟ್ಟೋಗಿತ್ತು ಅಂತೇಳಿ. ಈಗ ಬೆಳೆಗೆಳೆ ಬರುತ್ತೆ, ಅದರಲ್ಲಿ ಮಿಕ್ಸ್ ಎಲ್ಲ ಕೂಡ ಶುದ್ಧ ಸಿಗೋದಿಲ್ಲ. ಆಗ ಬೆಳೆ ನಿಂತೋಗ್ಬಿಟ್ಟು ಪೂರ್ತಿ ಭೂಮಿಗೆ
ಈತ ಹೊಡಿಲಕ್ಕೆ ಹೋದ ಭೂಮಿ ಹೇಳ್ತಾಳೆ ನನಗೀಗ ಕೊಡೋ ಶಕ್ತಿ ನನಗೆ ಇಲ್ಲೇ ಇಲ್ಲ, ಆ ರೀತಿ ಆಗಿದೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ವೇನನ ಕಾಲಕ್ಕೆ ಏನಾಗಿತ್ತು, ಯಜ್ಞ ಆಗ ನಿಲ್ಲಿಸಿಬಿಟ್ಟಿದ್ನಲ್ಲ, ಅದರ ಪ್ರಭಾವ ಅದು. ಆ ರೀತಿ ಆಗದೆ ಇರಬೇಕಾದ್ರೆ ಸ್ವರೂಪದಿಂದ ಪರಮಾತ್ಮ ಆಗಬಾರ್ದ. ಇದು ದೊಡ್ಡ ಕೆಲಸ, ಅದು ಸಾಕ್ಷಾತ್ ರೂಪ ಅಲ್ಲ ಇದು. ಇದರಲ್ಲಿ ಏನು ಮಾಡಿದ್ದಾರೆ, ಆವೇಶ ರೂಪ ಸಾಕ್ಷಾತ್ ಎರಡನ್ನು ಮಿಕ್ಸ್ ಮಾಡಿದ್ದಾರೆ. ನಮ್ಗೆ ಆಗೋದು ಪ್ರಶ್ನೆ ಉತ್ತರ ಸಿಕ್ತು. ನರನಾರಾಯಣಾತ್ಮಕ ಅಂತ ಹೇಳಿದರು. ಎರಡನ್ನು ನರ ದೇವರಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಪೃಥ್ವಿ ದೇವರಲ್ಲ ಅಂತ ಸ್ಪಷ್ಟ. ಸೊ ಎರಡು ಮಿಕ್ಸ್ ಮಾಡಿರೋದ್ರಿಂದ ಏನು ಮಾಡ್ಬೇಕು, ನಾವೀಗ ಸರಿಯಾಗಿ ವಿವೇಚನೆ ಮಾಡಿ ಓದ್ಕೋಬೇಕೇ ಹೊರತು ಅವಸರಪಟ್ಟು ಎಲ್ಲವೂ ಕೂಲ ಅಂತ ತಿಳ್ಕೊಟ್ರು ತಪ್ಪು, ಎಲ್ಲ ಅವತಾರ ಅಂತ ತಿಳ್ಕೊಟ್ರು ತಪ್ಪು. ಅವತಾರ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತಥಾವೇಶ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನ ಚಾನ್ಯಥ. ಎಲ್ಲಿ ಬಂದಿತ್ತು ಹೇಳಿದ್ದ, ಮುಕ್ತಿ ಆಗ್ಬೇಕಾದ್ರೆ ಇವೆಲ್ಲ ಇರಬೇಕು. ಅವತಾರಗಳು ಯಾವುದಂತ ಅದೇ ಹೆಚ್ಚು ಕಡಿಮೆ ಆಗಲಿ ಅಂತ ಹೇಳಕ್ಕೆ ಹೋಗಬಾರ್ದು. ಆ ಜೀವೇಶ್ವರ್ಯಕ್ಕೇನೆ ಆಗಿಬಿಡುತ್ತೆ ಅಷ್ಟೇ, ಹಾಗಾಗಬಾರ್ದು. ಆದ್ದರಿಂದ ಅವತಾರಾನ್ ಹರೇರ್ ಜ್ಞಾತ್ವ, ಯಾವುದು ಅವತಾರಗಳು ಯಾವುದು ಅಲ್ಲ, ಅವತಾರಗಳು ಯಾವುದಲ್ಲ, ತದಾವೇಶ ಆವೇಶ ಅವತಾರಗಳು ಯಾವುದು, ಅಂಶ ಅಂತ ಹೇಳಬಾರ್ದು. ಅಂಶನೂ ಪೂರ್ಣ ಆದ್ದರಿಂದಾಗೇನೆ ಆವೇಶ ಅಷ್ಟೇ. ಸೊ ಆವೇಶ ಸಾಕ್ಷಾತ್ ಅವತಾರ ಮೂಲರೂಪ ಇದೆಲ್ಲ ಸರಿಯಾಗಿ ತಿಳ್ಕೊಂಡಿರಬೇಕು. ಯಾವ್ದು ಹೌದು ಗೊತ್ತಿರಬೇಕು, ಯಾವ್ದು ಅಲ್ಲನೂ ಗೊತ್ತಿರಬೇಕು. ಸುವರ್ಣ ತಗೋಬೇಕಾದ್ರೆ ಸುವರ್ಣ ಯಾವುದಂತನೂ ಗೊತ್ತಿರಬೇಕು, ಯಾವುದಲ್ಲ ಅಂತನೂ ಗೊತ್ತಿರಬೇಕು. ಅದಕ್ಕೆ ವಿವೇಚನೆ ಅಂತ ಕರೀತಾರೆ. ಇಲ್ಲದವ್ರು ಎಲ್ಲರೂ ಯಾವುದಲ್ಲ ಅಂತ ಗೊತ್ತಿಲ್ಲದೆ ಹೋದರೆ ಯಾವುದಂತ ಕನ್ಫರ್ಮ್ ಆಗೋದಿಲ್ಲ. ಅದಕ್ಕೆ ಸನ್ಮತ ಸ್ಥಾಪನೆ ಈಜಿಕೊಳ್ಟು ದುರ್ಮತ ಖಂಡನೆ ಕೂಡ ಆಗಬೇಕು. ಅದಲ್ಲ ಅಂತ ಹೇಳಿದ್ರೆ ಇದು ನಿಶ್ಚಯ ಆಗುತ್ತೆ. ಆ ರೀತಿ ತಿಳಿಸ್ಕೊಟ್ಟ ರೂಪ ಇದು ಆವೇಶ. ಆವೇಶ ಇದೆ. ಆ ಪೃಥ್ವೋತ್ತನ ಆ ರೂಪಕ್ಕೆ ಹೆಸರು ಆವೇಶ ರೂಪ. ಬ್ರಹ್ಮದೇವರೊಳಗೆ ಬ್ರಹ್ಮರೂಪ, ರುದ್ರರೂಪ ಹೇಗಿಟ್ಟನೋ ಹಾಗೇನೆ ಪೃಥ್ವೊಳಗೆ ಪೃಥ್ವದ ತದ್ದೇ ರೂಪವನ್ನು ಎಲ್ಲಿಟ್ಟ, ಪೃಥ್ವನೊಳಗೆ ಇಟ್ಟು. ನನ್ನ ಏನು ತಿಳ್ಕೊಂಡ್ಬಿಟ್ರು ಎರಡು ಒಂದೇ ಅಂತ ಹೇಳಿ, ಅಲ್ಲ, ಅದೇ ಬೇರೆ ಇದೇ ಬೇರೆ. ಆವಿವೇಶ ಪೃಥುಂ ದೇವ ಶಂಖಿ ಚಾರ್ಂಗಿ ಚಕ್ರಿ ಚತುರ್ಭುಜ ಇತಿ ಪಾದ್ಮೆ. ಚಕ್ರಶಂಖ ಗದಾ ಇದರದ್ದು ಚಕ್ರಿ ಶಾರ್ಗಿ ಅಂತ ಹೇಳಿದ್ರಿಂದ ಈ ರೂಪ ಕೂಡ ಏನಿದು ಚಕ್ರಶಂಖಾಚ ಸರವಾದ ರೂಪ. ಅಲ್ಲೇನಾಗಿತ್ತು, ಪೃಥ್ವಿರಾಜ ಅವತಾರ ಮಾಡಿದಾಗ ಕೈಲಿ ಚಿಹ್ನೆಗಳಿತ್ತು. ಚಿಹ್ನೆಗಳು ಬೇರೆ, ಸಾಕ್ಷಾತ್ ಚಕ್ರ ಬೇರೆ. ದೇವರಿಗೆ ಎರಡೂ ಇದೆ. ಸಂಚಿಂತ ಏದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಅಂತ ಹೇಳ್ಬೇಕಾದ್ರೆ ಲಾಂಛಾನಾಟ್ಯ ಬಂದ ಸರೋವರ ಲಾಂಛಾನಾಟ್ಯ ಹೇಳಿದ್ದಾರೆ. ಕೈಯಲ್ಲೂ ಇದೆ, ಚಿಹ್ನೆಗಳಲ್ಲೂ ಇದೆ, ಹಾಗೂ ಇದೆ. ವೇದವ್ಯಾಸರು ಚಕ್ರಸಂಖ್ಯೆ ಇಲ್ಲ ಅಂತ ಕರಿಬಾರದು, ಚಿಹ್ನೆಗಳಲ್ಲೇ ಚಕ್ರಸಂಖ್ಯೆಗಳಿದೆ, ಗೊತ್ತಾಯ್ತಾ. ಆದರೆ ಇಲ್ಲಿ ಹಾಗಲ್ಲ. ಆವೇಶದಿಂದಾಗಿ ಏನು ಬಂದಿತ್ತು, ಯೂನಿಫಾರ್ಮ್ ಅಂತ ಬಂದಿತ್ತು ಅಷ್ಟೇ ಹೊರತು ಅದು ಏತಕ್ಕಲ್ಲ, ಏನು ನಿರ್ಣಾಯಕ ಅಲ್ಲ, ಅದು ಅಲ್ಲ. ಅದು ಯಾವುದಕ್ಕೆ ನಿರ್ಣಾಯಕ, ಆವೇಶ ಅಂತ ಹೇಳೋದಕ್ಕೆ ಕನ್ಫರ್ಮ್ ಆಯ್ತೆ ಹೊರತು ತಾತೆ ಈ ಶಂಖಚಕ್ರ ಆತನಿಗಿಲ್ಲ. ಅವನೇನು ಮಾಡ್ದ, ಈತ ಡೂಪ್ಲಿಕೇಟ್ ಮಾಡ್ಕೊಂಡಿಲ್ಲ, ಸರಿಯಾಗಿ ಕೈಲಿತ್ತು ಅಷ್ಟೇನೆ. ಅವ್ನು ಡೂಪ್ಲಿಕೇಟ್ ಮಾಡ್ಕೊಂಡ. ಅದು ಆಸುರಿ ವಿದ್ಯೆ ಆಯಿತು. ಆಸುರಿ ಬೇರೆ, ಇದು ಬೇರೆ. ಅಂಬರೀಷ ಚಕ್ರ ಹಿಡ್ಕೊಳ್ಳಿಲ್ಲ. ಅವನು ಭಕ್ತಿಗೆ ಮೆಚ್ಚಿ ಪರಮಾತ್ಮ ಏನು ಮಾಡಿದ್ದ, ತನ್ನ ಚಕ್ರವನ್ನು ಪೂಜೆ ಮಾಡೋಕ್ಕೋಸ್ಕರ ಕೊಟ್ಟಿದ್ದ ಅಷ್ಟೇ. ಆ ಚಕ್ರದಿಂದ ಇದಾಯ್ತು. ಚಕ್ರ ಆತ ಪ್ರಯೋಗ ಮಾಡಿದ್ದಲ್ಲ, ಅದಾಗಿ ಆ ಪ್ರಯೋಗ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರು ಮಾಡಬೇಕಾದ್ರೆ ಈ ದೊಣ್ಣೆ ಕಂಡ್ಕೊಂಡು ನೋಡಿದ್ರೆ ಅವ್ರಿಗೆ ಹೊಡೆಯುತ್ತೆ ತೆರಿಗೆ. ಈ ರೈಫಲ್ ಹಿಡಿಬೇಕಾದ್ರೆ ಯಾರು ಸುಮ್ಮನೆ ಹೊಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಇಂಥವ್ರು ಎಷ್ಟೋ ರಿಪ್ಪುರ್ದು ಬಿಡೋದು, ಅಷ್ಟು ಜೋರ ಹೊಡೆಯುತ್ತೆ. ಅಂದರೆ ಅದೊಂದು ಆರ್ಟ್. ಆ ಚಕ್ರ ಬಿಡ್ಲಿಕ್ಕೆ ಯಾರಿಗೂ ಬರೋದಿಲ್ಲ, ದೇವರೇ ಬಿಡಬೇಕು. ಈಗ ದುರ್ಗಾ ದೇವಿಯವರು, ದುರ್ಗಾ ನಿಯಂತ್ರಣ ಮಾಡೋದು ಯಾರಿಗೆ ಸಾಧ್ಯ, ನಾರಾಯಣನಿಗೆ ಮಾತ್ರ ಸಾಧ್ಯ. ಇದೆಲ್ಲ ಆವೇಶ ರೂಪ ಬೇರೆ, ವಿಭೂತಿ ರೂಪ ಬೇರೆ. ವಿಭೂತಿ ರೂಪ ಯಾತಕ್ಕೆ ಇಟ್ಟಿರ್ತಾನೆ, ಶ್ರೇಷ್ಠ ತಂದ್ಕೊಡ್ಬೇಕಂತೆ, ಶ್ರೇಷ್ಠ ತಂದ್ಕೊಡ್ಬೇಕು. ಆವೇಶ ರೂಪ ಆಗಲ್ಲ, ವಿಶೇಷ ಕೆಲಸಗಳನ್ನು ಮಾಡೋದಕ್ಕೋಸ್ಕರ. ಇದು ಸಾಕ್ಷಾತ್ ರೂಪ, ಸಾಕ್ಷಾತ್ ರೂಪ. ಅವರು ಆವೇಶದಲ್ಲೂ ಮತ್ತೆ ವೆರೈಟಿ ಹೇಳಿದ್ದಾರೆ. ಏನಂತ, ವಿಶೇಷ ಆವೇಶ, ಆಮೇಲೆ ಕಿಂಚಿದ ಆವೇಶ, ಕಾಲಿಕ ಆವೇಶ. ಯಾವ ಆವೇಶ ಬರೋದು ಯಾರು ಹೋಗಿಬಿಡೋದಷ್ಟು, ಯಾವ್ದು ಇರಬೇಕು ಅಂತಿಲ್ಲ. ಅನೇಕ ವೆರೈಟಿಗಳಿವೆ. ಅದರಲ್ಲೂ ಅತ್ಯಲ್ಪ ಆವೇಶ, ಆವೇಶದಲ್ಲೂ ಅತ್ಯಲ್ಪ ಆವೇಶ. ಅವೆಲ್ಲ ತಿಳ್ಕೊಂಡಷ್ಟು ನಮಗೇನಾಗುತ್ತಾಗ ಉಪಾಸನೆಗೆ ಬಹಳ ಸುಲಭ ಆಗುತ್ತೆ. ಇಲ್ದವ್ರು ಏನಾಗೋದಿಲ್ಲ, ರೋಡ್ ಇದು ಮೊದಲೇ ಹೇಳ್ಬಿಟ್ಟು ತಯಾರಾಗಿರ್ತಾರಲ್ಲ ಹಾಗೆ. ಉಷಃ ಇಚ್ಛಾಯಾಮ್ ಸತ್ಯಕಾಮಃ, ಉಷತ್ತಮಃ ಅಂದ್ರೆ ಸತ್ಯಕಾಮಃ ಅಂದ್ಕೊಂಡದ್ದನ್ನೆಲ್ಲ ಮಾಡ್ದ. ಅವೆಲ್ಲ ದೇವರು ಅಂತ ಹೇಳೋದಕ್ಕೆ ಜನ ಮಿಸ್ಗೈಡ್ ಆಗಕ್ಕೆ ಅನುಕೂಲ ಐತೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಲ್ಲ, ದೇವರಲ್ಲ. ದೇವರ ಆವೇಶ ರೂಪ ಹೊಂದಿದ್ದಕ್ಕಾಗಿದ್ದಾರೆ ಎಂಬುದು ವಿಶೇಷ ಅಷ್ಟೇ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖಾ ದೃಷ್ಟ್ವಾ ಪುಂಸೋ ಅಲ್ಪಮೇಧಸಃ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್. ಸಪ್ತದಶೆ
17ನೇ ಮನ್ವಂತರದಲ್ಲಿ ಪರಮಾತ್ಮ ಪರಾಶರ ಸತ್ಯವತಿಯಿಂದ ಅವತಾರವನ್ನು ಮಾಡಿದ. ಚಕ್ರೆ ವೇದತರೋಹೋ ಶಾಖಾಹ, ವೇದತರು ಅಂತೇಳಿ ಹೇಳಿದ್ದಾರೆ, ನಿಗಮಕಲ್ಪತರೋ ಕಲಿತಮ್ಮಲ್ಲೇ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಆ ತರುವಿಗೆ ಶಾಖೆಗಳನ್ನೆಲ್ಲ ಮಾಡಿದರು. ಶಾಖೆಗಳನ್ನು ಅಂದ್ರೇನು, ವಿಭಾಗ ಅಂತಂತ. ವೃಕ್ಷಕ್ಕೆ ಶಾಖೆಗಳ ಹೇಗೋ ಋಗ್ವೇದ ಯಜುರ್ವೇದ ಇತ್ಯಾದಿಗಳೇನವೆಲ್ಲ ಆ ಶಾಖೆಗಳ ವಿಭಾಗ ಮಾಡಕ್ಕೆ ಬರ್ತಿರಲಿಲ್ಲ, ಅವರೇ ಮಾಡಬೇಕು ಸ್ವಾತಂತ್ರ್ಯ. ಆ ಕೆಲಸ ಮಾಡಿದರು. ದೃಷ್ಟ್ವಾ ಸಪ್ತ 17 ಅನ್ನುವಂತಾರ. ಅದು ಡೌಟ್ ಬರುತ್ತೆ, ಉತ್ತರ ಕೊಡ್ತಾರೆ ತಕ್ಷಣ. ಈಗ ಪುಂಸೋ ಅಲ್ಪಮೇಧಸಃ, ಯಾತಕ್ಕೆ ಶಾಖೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ. ಹೇಳ್ತಾರೆ ಈಗ, ಹೇಳ್ತಾರೆ ಅದನ್ನು. ಪುಂಸೋ ಅಲ್ಪಮೇಧಸಃ, ಯಾತಕ್ಕೆ ಮಾಡಬೇಕಾಯಿತು? ಶಾಖಾಭೇದೋ ಹಿ ಅಶಕ್ತಿಜಃ. ಇವತ್ತು ಉದಾಹರಣೆಗೆ ಈ ಶ್ಲೋಕ ಕಲಿ ಸಾಕು, ಶ್ಲೋಕ ರೂಪ ಮಾಡಿದ್ರೆ ಒಂದೇ ಮಾಡಿಬಿಟ್ರೆ ಏನಾಗ್ತಿತ್ತು, ಈಗ ವಿಭಾಗ ಮಾಡೋದು ಕಷ್ಟ ಆಗ್ತಿತ್ತು. ಈ ಶ್ಲೋಕ ಕಲಿ, ಈ ಭಾಗ ಕಲಿ ಅಂತ ಇವತ್ತು ಶ್ಲೋಕ ಆಯಿತು ಅಂತ ಹೇಳೋ ಹಾಗೆ, ಎಲ್ಲರೂ ಬರದೆ ಹೋದಾಗ ಇಷ್ಟಾದರೂ ಓದು ಅಂತ ಹೇಳೋ ಹಾಗೆ ಅನಂತ ವೇದಗಳಿರೋದು. ಅದನ್ನು ವಿಭಾಗ ಮಾಡಿಕೊಂಡು ತನ್ನ ಬೇಕಾದ ಓದಕ್ಕೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೇನು ಮಾಡಿದರು, ಮೊದಲು ವಿಭಾಗ ಮತ್ತು ಉಪವಿಭಾಗಗಳ ಆಮೇಲೆ ಅರ್ಥಗಳು, ಇಷ್ಟೆಲ್ಲ ಮಾಡಿಕೊಟ್ಟಿದ್ದರಿಂದಲೇ ವೇದವ್ಯಾಸ ರೂಪದಿಂದ ಜ್ಞಾನ ಎಲ್ಲರಿಗೂ ರೀಚ್ ಆಗಲಿಕ್ಕೆ ಮತ್ತು ಸುಸ್ಥಿರವಾಗಲಿಕ್ಕೆ ಸಾಧ್ಯವಾಯಿತು. ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಷು ಜಗ್ವಿವಾನ್ನಿತಿ ಕೌರ್ಮೇ. ಫಸ್ಟ್ ಸ್ಪಷ್ಟೀಕರಣ. ರಾಮಾತ್ ಪೂರ್ವಮಪಿ ಅಸ್ತಿ ವ್ಯಾಸಾವತಾರ. ರಾಮಾವತಾರ ಹೇಳೋದಕ್ಕಿಂತ ಮುಂಚೆನೇ ವ್ಯಾಸಾವತಾರ ಹೇಳಬೇಕು. ಆ್ಯಕ್ಚುಲಿ ರಾಮಾವತಾರ ಕೃಷ್ಣಾವತಾರದ ಜೊತೆಗೇ ವೇದವ್ಯಾಸಾವತಾರ ಸ್ವಲ್ಪ ಮುಂಚೆ ಆಗಿತ್ತು ಅಷ್ಟೇ. ಅಲ್ಲಿ ಹೇಳಿರೋದಿಲ್ಲ, ವ್ಯಾಸ ಪ್ರತಿ ಮನ್ವಂತರದಲ್ಲೂ ವ್ಯಾಸರೂಪ ಇರುತ್ತೆ ಅಂತೇಳಿ. ಪ್ರತಿ ಮನ್ವಂತರದಲ್ಲೂ ವ್ಯಾಸರೂಪ ಇರುತ್ತೆ, ಆದರೆ ಸಾಕ್ಷಾತ್ ರೂಪಗಳಲ್ಲ ಅವೆಲ್ಲ, ವ್ಯಾಸ ಪದವಿ ಅಷ್ಟೇ. ಈ ವೇದವ್ಯಾಸ ರೂಪ ಇತ್ಯಾದಿ ಇವು ಮಾತ್ರ ಏನು, ಕೆಲವು ಮಾತ್ರ ಸಾಕ್ಷಾತ್ ರೂಪಗಳು. ಅದಕ್ಕೋಸ್ಕರ ಸಾಕ್ಷಾತ್ ರೂಪದ ವೇದವ್ಯಾಸ ಅವತಾರ ಕೂಡ ಮೊದಲಾಗಿತ್ತು, ರಾಮಾವತಾರಕ್ಕಿಂತ ಮುಂಚೆನೇ ಆಗಿತ್ತಾದ್ರಿಂದ ಏನಿಲ್ಲ, ಅಲ್ಲಿ ವಿರೋಧ ಬರೋದಿಲ್ಲ. ಇದೆಲ್ಲ ಸೂಕ್ಷ್ಮ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಏನು ನಾವೇ ವಾಸಿ ಭಾಗವತಲ್ಲಿ ವೇದವ್ಯಾಸರು ಬರೀತಾ ಇದ್ದಾರೆ, ಮತ್ಸ್ಯಕರು ನಾವೇ ಕಣ್ಕೊಂಡು ಪಟ ಹೇಳ್ಬಿಡ್ತೀವಿ, ಮತ್ಸ್ಯಕರು ವರ ನರಸಿಂಹ ವಾಮನ ಅಂಥೇಳಿ. ಇವ್ರು ಹೆಚ್ಚು ಕಡಿಮೆ ಮಾಡಿಬಿಟ್ರಲ್ಲ ಅಂದರೆ ಆ ಸೂಕ್ಷ್ಮ ಗೊತ್ತಿಲ್ಲ. ಏನು ಸೂಕ್ಷ್ಮ ಅದು? ಪ್ರತಿ ಮನ್ವಂತರದಲ್ಲೂ ವ್ಯಾಸಾವತಾರ ಇರುತ್ತೆ. ತೃತೀಯ ಷೋಡಶೆ ಒಂದು ವಾಕ್ಯ ಕೊಡ್ತಾರೆ. ಅದನ್ನು 2ನೇ ಸ್ಕಂದಲ್ಲಿ ಬರೀಬೇಕಾದ್ರೆ ಯಾವ್ಯಾವ ಒಟ್ಟು 5 ಸಲ ಮಾಡಿದ್ದು ಸಾಕ್ಷಾತ್ ರೂಪಗಳು 5 ಒಟ್ಟು. ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಇಲ್ಲೇನು ಹೇಳಿದರು, ರಾಮದೇವರಕ್ಕಿಂತ ಮುಂಚೆನೇ ವ್ಯಾಸಾವತಾರ ಇತ್ತು, ಆದ್ದರಿಂದ ಏನಿಲ್ಲ, ಸಂಶಯಕ್ಕೆ ಅವಕಾಶ ಇಲ್ಲ. ರಾಮಾವತಾರಕ್ಕಿಂತ ಮುಂಚೆ ಯಾಕೆ ಹೇಳಿದ್ರಿ, ಕ್ರಮ ಯಾತಕ್ಕೆ ವ್ಯತ್ಯಾಸ ಮಾಡಿದ್ರಿಂದ ವ್ಯತ್ಯಾಸ ಮಾಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಹೇಳಿದ್ದೇನು, 5 ಮಾತ್ರ ಸಾಕ್ಷಾತ್ ರೂಪಗಳು. ಬಿಡುದ್ದೆಲ್ಲ ಏನೋ ಆವೇಶ. ಒಂದು ಆವೇಶ ಅಂದರೆ ಈ ಥರ ಆವೇಶ ಅಲ್ಲ, ಆ ಪದವಿ ಅದು. ಇಂದ್ರ ಪದವಿ ಬೇರೆಯವರು ಬರೋದಿಲ್ಲ. ಈಗ ಯಜ್ಞ ಪದವಿಯಲ್ಲಿ ಒಂದು ಸ್ವಲ್ಪ ನಾರಾಯಣ ಇದ್ದಾರೆ, ಆಮೇಲೆ ವಾಯುದೇವರು ಇದ್ದಾರೆ, ಉಳಿದವರು ಬರಲಿಲ್ಲ. ಇಂದ್ರ ಪದವಿ ಇದ್ರಲ್ಲ, ಆ ರೀತಿ ಅದು ಎಲ್ಲ ಸಾಕ್ಷಾತ್ ರೂಪಗಳಲ್ಲ. ವೇದವ್ಯಾಸರು ಮಾಡಿದ ಉಳಿದವ್ರು ಏನು ಮಾಡ್ತಾರೆ, ಅದನ್ನು ಪಬ್ಲಿಷ್ ಮಾಡ್ತಾರೆ ಅಷ್ಟೇ. ಪಬ್ಲಿಷಿಂಗ್ ರೈಟ್ ಹೊರತವ್ರದ್ದು ರೈಟಿಂಗ್ ಅಲ್ಲ, ಆಥರ್ಶಿಪ್ ಅವರಿಗಿಲ್ಲ. ಇವು ಆಥರ್ಶಿಪ್ ಇರೋದು ಇಷ್ಟು ರೂಪಕ್ಕೆ ಮಾತ್ರ. ಅವರು ಮುಂದಿನ ಸರ್ತಿ ಅವರೇ ಆಗೋದು. ಮುಂದಿನ ಮನ್ವಂತರಕ್ಕೆ ಅಶ್ವತ್ಥಾಮಾಚಾರ್ಯರೇ ವ್ಯಾಸರು, ವ್ಯಾಸರು ದ್ರೌಣಿ ವ್ಯಾಸ ಅಂತ ಹೇಳ್ತಾರೆ. ಇವರಿಗೆ ವೇದವ್ಯಾಸರು, ಅವ್ರು ವೇದವ್ಯಾಸರು ಅಂತ ಒಂದೇನೆ. ಅವರಿಗೆಲ್ಲ ಏನು ಹೆಸರು, ದ್ರೌಣಿ ವ್ಯಾಸರು. ಇದೆಲ್ಲ ವಿಷ್ಣು ಪುರಾಣದಲ್ಲಿ ಅಷ್ಟು ಲಿಸ್ಟ್ ಕೊಡ್ತಾರೆ, ಯಾವ್ಯಾವುದಕ್ಕೆ ಯಾರ್ಯಾರು ಅಂತ ಹೇಳ್ಬಿಟ್ಟು 28ಕ್ಕೂ ಲಿಸ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಅಲ್ಲಿ ನೋಡಿ ತಿಳ್ಕೋಬೇಕು. ಏಕೋನವಿಂಶೇ ತೃತೀಯ, ಏಕೋನವಿಂಶ 19ನೇದು. ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣೋ ಇತಿ ಭುವೋ ಭಗವಾನ್ ಅಹರದ್ಭರಂ. ಇದು ಏಕೋನವಿಂಶ, ಅದು ಯುಗ ಅಲ್ಲ. ಇದು ಯಾವುದಿದು, ಮನ್ವಂತರದ ಕಾಲ. ಇದ್ರ ಮನ್ವಂತರ ಕಾಲದ್ದು ಅಲ್ಲ. ಆ ಲಿಸ್ಟ್ ಹೇಳ್ತಾವ, ಲಿಸ್ಟ್ ಪ್ರಕಾರ 24 ಹೇಳ್ತಾರೆ, ಅದ್ರ 19ನೇದು ಅಂತ ಅರ್ಥ. ವೃಷ್ಣಿಷು ಪ್ರಾಪ್ಯ ಜನ್ಮನಿ, ವೃಷ್ಣಿಷು ಪ್ರಾಪ್ಯ ಜನ್ಮನಿ ಅಂದರೆ ವೃಷ್ಣು ಯಾದವರು ಯದುವಂಶದಲ್ಲಿ ಜನ್ಮನಿ ಅವತಾರವನ್ನು ಮಾಡಿದರು. ಇಬ್ಬರು ಆದ್ದರಿಂದ ಜನ್ಮನಿ ಅಂದರು. ಜನ್ಮನಿ ಜನ್ಮಾನಿ ಅಂತ ಆಗೋದು. ರಾಮಕೃಷ್ಣ ವಿತಿ ಭುವಃ, ಯಾವ ರೂಪಗಳು, ರಾಮ ಮತ್ತು ಕೃಷ್ಣ ಅಂತೇಳಿ ನೋಡೋಕೆ ಮತ್ತೆ ಕನ್ಫ್ಯೂಷನ್. ನರನಾರಾಯಣ ಇಬ್ಬರು ದೇವರು ಅಂತೇಳಿ ಇಲ್ಲೂ ಹಾಗೆ ಹೇಳಿದರು. ಮತ್ತೆ ಪುರುಷರು ಹಾಗೆ ಹೇಳ್ತಾರೆ, ಆಚಾರ ಸ್ಪಷ್ಟ ಇಲ್ಲೂ ಹಾಗೆ ಹೇಳ್ತಾರೆ. ಆವೇಶೋ ಬಲಭದ್ರೇ, ಬಲರಾಮೋಪ ಸಾಕ್ಷಾತ್ ರೂಪ ಅಲ್ಲ. ಏನದು ಆವೇಶ, ಅದು ಸಾಕ್ಷಾತ್ 10ರಲ್ಲೇ ಸೇರಿಸೋರು. ಇವತ್ತಿಗೂ ಇದ್ದಾರೆ 10ರಲ್ಲಿ ಸೇರಿಸೋರು. ಏನೋ ಹೇಳಿದ್ರು, ಆಮೇಲೆ ತಿದ್ಕೋಬಹುದಲ್ಲ. ಎಲ್ಲ ನಮ್ಮವ್ರು ಹೇಳಿದ್ದಾರೆ, ಬಿಡೋದಿಲ್ಲ. ಈ ರೀತಿ ಹೇಳೋದಾದರೆ ಮತ್ತೆ ಜ್ಞಾನಕ್ಕೆ ಮಹತ್ವನೇ ಇಲ್ಲ.
ಯಾವಾಗಲೂ ಕೂಡ ತಪ್ಪು ತಿಳುವಳಿಕೆ ಭಗವಾನ್ ಆ ಮತಕ್ಕೂ ಉಪಕಾರ ಆ್ಯಕ್ಚುಲಿ. ಒಂದು ಸರ್ತಿ ಯಾರೋ ತಂದೆ ಪುಸ್ತಕ ಪ್ರಿಂಟ್ ಮಾಡಿದ್ದಾನೆ ತಿಳ್ಕೊಂಬೋಣ, ಮಗ ರಿಪ್ರಿಂಟ್ ಮಾಡ್ತಾನೆ, ಅದು ಒಂದು ಯಾವುದೋ ತಪ್ಪು ಬಂದುಬಿಟ್ಟಿದೆ ಅದರಲ್ಲಿ. ಕೆಲಸ ಪ್ರಿಂಟ್ ಮಿಸ್ಟೇಕ್ ಯಾವ ತಪ್ಪು ಬೇಕಾದ್ರೂ ಆಗ್ಬೋದು ಪ್ರಮಾದವಶಾತ್. ಅಂದ್ಕೊಂಡವರು ಬರೆಯೋದೇ ಒಂದು, ಅವ್ರು ಟೈಪ್ ಮಾಡೋದು ನಾವು ಹೇಳೋದು ಅವ್ರು ಟೈಪ್ ಮಾಡೋದೇ ಒಂದು, ಆ ಥರ ಏನೋ ಆಗಿರುತ್ತೆ ಅದರಲ್ಲಿ. ಯಾವ ಟೈಪ್ ತಪ್ಪಾಗ್ಬೋದು. ಆಯ್ತು ಒಂದು ಅಪ್ಪ ಮಾಡಿದ ತಪ್ಪು ಅಂತೇಳಿ ಹಾಗೆ ಕಂಟಿನ್ಯೂ ಮಾಡಿ ಪಜಿತ ಆಗುತ್ತೆ, ಗೊತ್ತಾಯ್ತಾ? ಹಾಗೆ ಮಾಡಬಾರ್ದು. ಇವ್ರು ಆ್ಯಕ್ಚುಲಿ ತಿದ್ದಿದ್ರೆ ಖುಷಿ ಆಗೋದು ಅವರಿಗೆ, ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಕೂತ್ಕೊಂಡು ಎಷ್ಟೋ ಜನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಮೇತ ಹಾಗೆ ಇಟ್ಕೋತಾರೆ, ಬಿಡೋದಿಲ್ಲ. ತಪ್ಪು ಬರೆದಿರ್ತಾರೆ, ನಿನ್ನ ಕಾಲ ಬದಲಾಯಿಸ್ಬಾರ್ದು ನಾವು, ಎಲ್ಲ ದೃಷ್ಟಿಯಿಂದ ತಪ್ಪೋದು. ದಾಸರು ಅಯ್ಯೋ ಎಂಥ ತಪ್ಪು ಬರ್ಕೊಂಡಿದ್ದೀರ ಅಂತ ಅವರೇ ಕೈಲಿ ಬರೆದಿದ್ದಾರೆ, ಅದು ಬೇರೆ ಮಾತು. ಅವ್ರು ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಆ ತಪ್ಪು ಪ್ರಿಂಟ್ ಆಗಿ ತಪ್ಪಿದ ಹಾಗೆ ಪ್ರಿಂಟ್ ಮಾಡ್ಬೇಕಾದ್ರೆ ಅದೇ ತಪ್ಪುಗಳು ಹಾಗೆ ಮಾಡೋದು, ಇನ್ನೊಂದು ಮಾಡಿ ಬದಲಾಯಿಸ್ಬಾರ್ದು. ಪ್ರಿಂಟ್ ಆಗಿ ಮಾಡಿಸ್ತೀರಿ ಹಾಗಿದ್ರೆ ಉಪಯೋಗ ಇಲ್ಲ. ಪ್ರತಿ ಸ್ಟೇಜಲ್ಲೂ ಕೂಡ ಈ ಶುದ್ಧಿ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಪ್ರಿಂಟ್ ಮಿಸ್ಟೇಕ್ಸ್ ಇದ್ದಬೇಕಾದ್ರೆ ಪ್ರೊಫೆಸರ್ ಬರೆದಿದ್ರು ತಪ್ಪು ಸಾರ್ ಅಂತ ಹೇಳೋಷ್ಟ್ರ ಮಟ್ಟಿಗೆ ಒಪ್ಕೋಬೇಕು. ಇವರಲ್ಲಿ ಅವನ ಪ್ರಾಮಾಣಿಕತೆಯೂ ಇರಬೇಕು. ಮೆಕ್ಯಾನಿಕಲ್ಲೇ ಮಾಡಿಸೋದ್ರಿಂದ ಒಟ್ಟು ಏನಾಗುತ್ತೆ ಅಲ್ಲಿಗೆ ಪರಂಪರೆನೇ ಕೆಟ್ಟು ಹೋಗ್ಬಿಡೋದು. ಹಾಗೆ ಮಾಡಬಾರ್ದು. ಯಾಂತ ಒಂದು ಗುಂಪು ಇವತ್ತಿಗೂ ಇರೋದ್ರಿಂದ ಏನಾಯಿತು, ಮೂಲ ಗ್ರಂಥಗಳೇ ಕೆಟ್ಟು ಹೋಗ್ಬಿಡೋದು. ಸೂತ್ರಗಳ ಸಂಖ್ಯೆ ಏನೋ ಹೆಚ್ಚು ಕಡಿಮೆ ಮಾಡಿ ಹಾಕ್ಬಿಡು. ಹಾಗೆಲ್ಲ ಮಾಡಬಾರ್ದು. ಯಾವುದೋ ಕಾರಣಕ್ಕಾದ್ರು ಮಾಡಿ ಸರಿ ಮಾಡಬೇಕು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ. ನಮಗೆ ರೈಟ್ ಇಲ್ಲ ಸಾಧ್ಯ ಇಲ್ಲ ಬಿಟ್ಬಿಡಿ ಅಷ್ಟೇ. ಅದನ್ನೇ ತಪ್ಪು ಪ್ರಿಂಟ್ ಮಾಡಿ ಜನಕ್ಕೆ ಕನ್ಫ್ಯೂಷನ್ ಮಾಡಬಾರ್ದು. ಆವೇಶೋ ಬಲಭದ್ರೇ, ಸೈನ್ಸ್ ಹಾಗಾಗಿದ್ದಕ್ಕೆ ಭಾರಿ ಬೆಳೀತದೆ. ಯಾರೇ ಮಾಡಿರಲಿ ಅದನ್ನು ನೋಬೆಲ್ ಪ್ರೈಸ್ ಕೊಟ್ಟು ಏನೇ ಮಾಡಿದ್ರು ಕೂಡ ಆಗ ಮಾಡಿದ್ದು ದೊಡ್ಡದೇ ಆದ್ದರಿಂದ ಪ್ರೈಸ್ ವಾಪಸ್ ತೊಗೊಳೋದಿಲ್ಲ. ಬಟ್ ಏನು ಮಾಡ್ತಾರೆ, ಮುಂದೆ ಬಂದಿದ್ದರೆ ಮೆನ್ಷನ್ ಮಾಡ್ತಾರೆ. ಇನ್ನು ಗ್ರೇಟ್ ಥಿಂಗ್. ಅದಕ್ಕೆ ಸಾಧನೆ ಅಂತ ಕರೆಯೋದು. ಸಾಧನೆ ಶಬ್ದದ ಅರ್ಥನೇ ಅದು. ಎಷ್ಟೋ ಜನ ಕೆಟ್ಟ ಮತ್ತಲ್ಲಿ ಹುಡ್ತಾರೆ, ಒಳ್ಳೆ ಮತ್ತಲ್ಲಿ ಹುಟ್ಟು ಚೇಂಜ್ ಆಗಿಬಿಡ್ತಾರೆ. ಆ ಮತ ಚೇಂಜ್ ಆಗಲ್ಲ. ಭಾಳ ಆಶ್ಚರ್ಯ ಅಂದರೆ ಇವು ತನ್ನ ಕಾಪಿ ತಿದ್ಕೊಂಡ್ರೆ ಆಗೋ ಹಾಗೆ. ಎಲ್ಲ ಕಾಪಿ ತಿದ್ದಕ್ಕೆ ಬರೋದಿಲ್ಲ ಅವರಿಗೆ. ನಮ್ಮ ಕಾಪಿಯಲ್ಲಿ ತಪ್ಪಿದ್ರೆ ತಿದ್ಕೋಬೋದಲ್ಲ, ಅವರೇನು ಮಾಡೋಂಗಿಲ್ಲ ಅದಕ್ಕೀಗ. ಆದರೆ ಈ ಪುಸ್ತಕ ಒಳ್ಳೆ ಪುಸ್ತಕ ಹೊಡಿತಲ್ಲ ಕಡೆ ಪಕ್ಷ. ಆ ರೀತಿ ಮತನ ಬೆಳೆಸ್ಬೇಕು ಯಾವಾಗ. ಆವೇಶೋ ಬಲಭದ್ರೇ, ಎಲ್ಲರನ್ನಲ್ಲೂ ಅದು ಸಾಕ್ಷಾತ್ ರೂಪ ಅಲ್ಲ ಆವೇಶ. ಇಲ್ಲೂ ಕೂಡ ಆವೇಶ ಇದೆ ಹೊರತು ಏನಲ್ಲ, ಸಾಕ್ಷಾತ್ ರೂಪ ಅಲ್ಲ. ಶಂಖಚಕ್ರ ಹೃದಿ ಶೇಷ ಶ್ವೇತವರ್ಣೋ ಮಹಾಭುಜ ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶಂ ರೋಹಿಣೀ ಸುತಂ ಇತಿ ಮಹಾವಾರಾಹೇ. ಇದನ್ಯಾಕೆ ಕೊಟ್ಟು ವೇದವ್ಯಾಸ ಗ್ರಂಥಗಳೇ ಅವರೇ ಕೊಟ್ಟ ಕ್ಲಾರಿಫಿಕೇಶನ್ ಇದು. ಆದ್ದರಿಂದ ಯಾರು ಏನೂ ಮಾಡೋಂಗಿಲ್ಲ. ಆವಿಷ್ಟ ಕೆಲವರು ಆಧುನಿಕರು ಏನು ಕ್ಲಾರಿಫಿಕೇಶನ್ ಕೊಡಬಹುದು, ಎರಾಟದಲ್ಲಿ ತಪ್ಪು ತಿದ್ದಬಹುದು. ಅದು ಎರಾಟ ಕೊಡ್ತಾ ಇಲ್ಲ ವೇದವ್ಯಾಸದೇವರು. ಏನು ಹೇಳ್ತಿದ್ದಾರೆ ಅವರು, ಅಭಿಪ್ರಾಯ ಹೇಳ್ತಾರೆ. ಅಭಿಪ್ರಾಯ ಹೇಳೋದು ಬೇರೆ, ಎರಾಟ ಮಾಡಿದ್ರೆ ತಪ್ಪು ಬರೆದಿದ್ದಾರೆ ಅಂತ ಅರ್ಥ ಆಗುತ್ತೆ. ತಪ್ಪಲ್ಲ ಅದು. ಇದು ಹಸಿರ ಮೋಹನಕ್ಕೋಸ್ಕರ ಬರೆದಿರೋದು, ಇದು EVS ಬರೆದಿದ್ದು. ಅದೆಲ್ಲ ಬೇರೆ ಕಡೆ ನೋಟ್ ಅವರೇ ಕೊಟ್ಬಿಟ್ಟಿರ್ತಾರೆ. ಆದ್ದರಿಂದ ನೋಟ್ ಕೊಟ್ಟ ಮೇಲೆ ಏನು ಮಾಡಬಾರ್ದು ಇವರು, ಮತ್ತೆ ಆರೋಪ ಮಾಡಾಗಿಲ್ಲ. ನೋಟ್ ಅವರೇ ಕೊಟ್ಟುಬಿಟ್ರೆ ಆರೋಪ ಮಾಡಾಗಿಲ್ಲ. ವಿದ್ಯಾರ್ಥಿ ತಪ್ಪರದು ಹೊಡೆದಾಕೊಂಡ್ಬಿಡ್ತಾರೆ, ಸರಿ ಬರೀತಾರೆ, ಅವಾಗ ಆಕ್ಷೇಪಣೆ ಇಲ್ಲ. ಗೊತ್ತಾಯ್ತಾ? ಎಲ್ಲರೂ ಹಾಗೆ ಬಿಟ್ಟಿರ್ತಾರೆ. ಸರಿಯಾದ ನೀವು ಇಟ್ಕೊಂಡು ಹೊಡೆದಾಕೊಂಡ್ರೆ ಅಂದರೆ ತಪ್ಪಾಗ ಅವನೇ ಸ್ಟೂಡೆಂಟ್ ಆಗಿಬಿಡ್ತಾನೆ. ವೇಸ್ಟ್ ಹಾಗೆ ಮಾಡಬಾರ್ದು. ಇಲ್ಲಿ ಸ್ವಾರಸ್ಯ ನೋಡಿ, ಶ್ವೇತಕೇಶ ರೂಪ ಎಲ್ಲೂ ವಿವರ ಕೊಟ್ಟಿಲ್ಲ, ಇಲ್ಲಿ ವಿವರ ಕೊಡ್ತಾರೆ. ಶುಕ್ಲಕೇಶ ರೂಪ ಹೇಗಿದೆ ಅಂದರೆ ಶಂಖಚಕ್ರ ಹೃದಿ ಶೇಷ, ಶಂಖಚಕ್ರವನ್ನು ಧರಿಸಿದ ರೂಪ ಅದು. ಶ್ವೇತವರ್ಣ, ಬಿಳಿ ಬಣ್ಣದ್ದು. ಮಹಾಭುಜ, ತೋಳುಗಳನ್ನು ಹೊಂದಿರತಕ್ಕಂಥದ್ದು. 2, 4 ಆ ರೀತಿ. ಆವಿಷ್ಟ ಶ್ವೇತಕೇಶಾತ್ಮ, ಇಂತಹ ಶ್ವೇತಕೇಶದ ರೂಪ ಆತ್ಮ. ರೋಹಿಣೀ ಸುತಂ, ಬಲರಾಮನನ್ನ ಯಾರಾತ, ಶೇಷಾಂಶಂ, ಶೇಷದೇವರ ಅಂಶ. ಶೇಷದೇವರದ ಆವೇಶ ಪರಮಾತ್ಮನ ಅಂಶ ಬೇರೆ, ಆವೇಶ ಬೇರೆ. ಅಲ್ಲಿ ಅಂಶ ಶೇಷದ್ದು. ಬುಡದ ದೇವತೆಗಳ ಅಂಶ ಅಂತ ಹೇಳಬೇಕು, ದೇವರಿಗೆ ಅಂಶ ಅಂತ ಹೇಳಬಾರ್ದು. ಎಲ್ಲರೂ ಹೇಳಿದ್ರೆ ಅದಕ್ಕೆ ಆವೇಶ ಅಂತ ಅರ್ಥ ಮಾಡ್ಕೋಬೇಕು ಹೊರತು ಅಂಶಕ್ಕೂ ದೇವರಿಗೆ ಏನು ವ್ಯತ್ಯಾಸ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಅಂಶ ಅಂದರೆ ಪೂರ್ತಿ ದೇವರ ವ್ಯತ್ಯಾಸ ಇಲ್ಲ, ಅಷ್ಟೇ ಇಲ್ಲ, ಯಾವುದ್ರಲ್ಲೂ ವ್ಯತ್ಯಾಸ ಇಲ್ಲ. ಮತ್ತೆ 100%. ಹೌದು, 2 ಕೂದಲು ತೆಗೆದ ಪರಮಾತ್ಮ ಇಟ್ಟ. ಒಂದು ಕೂದಲು ಕೃಷ್ಣ, ಒಂದು ಕೂದಲು ಏನು ಶ್ವೇತಕೇಶ, ಒಂದು ಶುಕ್ಲಕೇಶ. ಒಂದು ನಮಗೇನು ಅನಿಸುತ್ತೆ, ಶುಕ್ಲಕೇಶ ನಮಗೆಲ್ಲ ಇಲ್ಲಿ ನಮಗೇನು ಅರ್ಥ ಆಗುತ್ತೆ, ಬಿಳಿ ಕೂದಲು ಅಂದರೆ ದೋಷ ಇದ್ದಾಗ. ಕೃಷ್ಣಕೇಶ ಆದರೆ ಸರಿ, ಇದು ಎಲ್ಲ ಕೃಷ್ಣಕೇಶ ಆದರೆ ಸರಿ. ಒಂದು ಶ್ವೇತಕೇಶ ಯಾಕೆ ಬಂದೀವಂತೆ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ದೇವರು ಎಲ್ಲ ಬಣ್ಣದ ಕೇಶ ಎಲ್ಲವೂ ಇದೆ ದೇವರಿಗೆ, ಯಾವುದು ದೋಷ ಅಲ್ಲ. ಉದಾಹರಣೆಗೆ ಫಾರಿನ್ ಇರ್ತಾರೆ, ಕಪ್ಪು ಬಂದ ಆಡೋವರಿಗೆ ಬಿಳಿ ಕೂದಲೇ ಇರಬೇಕು ಅವರಿಗೆ, ಕೆಲವರಿಗೆ ಅದೇ ನಿಯಮ. ಅದು ಇಲ್ಲ ನಾವು ಏನೋ ಆಗಿದೆ ಅಂತ ಅರ್ಥ, ಉಲ್ಟಾ ಪಲ್ಟಾ. ಅದು ದೇವರು ಎಲ್ಲದೂ ಇದೆ, ಯಾವುದೂ ದೋಷ ಇಲ್ಲ. ಇದು ವಿಶೇಷ ನೋಡಿ. ಮತ್ಸ್ಯ, ಕೂರ್ಮ, ವರಾಹ ಅವೆಲ್ಲ ನೋಡೋದಕ್ಕೆ ಏನವು
ಪ್ರಾಣಿ ರೂಪಗಳು. ಆ್ಯಕ್ಚುಲಿ ಪ್ರಾಣಿ ಅಲ್ಲ ಅದು, ರೂಪ ಪ್ರಾಣಿದು ಬೇರೆ ಹೊರತು ಪ್ರಾಣಿನೇ ಅಲ್ಲ. ಆ ರೀತಿಯಲ್ಲಿ ಶುಕ್ಲಕೇಶ ಅನ್ನೋದು ಒಂದು ರೂಪಕ್ಕೆ ಶುಕ್ಲಕೇಶ ಇದೆ, ಒಂದು ರೂಪಕ್ಕೆ ಕೃಷ್ಣಕೇಶ ಇದೆ ಅಷ್ಟೇ. ಅದೇ ಒಂದೇ ರೂಪದಲ್ಲಿ ಎಲ್ಲದೇ ರೂಪ ಭೇದ ಇಲ್ಲ, ಎಲ್ಲನೂ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಓದಿಬಿಟ್ರೆ ಒಂದು ಭಾಗ ಮುದುಕಾಗಿದ್ದ, ಒಂದು ಭಾಗ ಹುಡುಗಾಗಿದ್ದ, ಇದೇ ಅರ್ಥ. ಅದಕ್ಕೆ ಹಾಗೆ ಹೇಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅದೇ ಅರ್ಧ ಅರ್ಧ ಬೆಳಗಾಗೋದೆಲ್ಲ ಇರುತ್ತೆ, ಅದೆಲ್ಲ ದೇವರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಮಾತು ಬೇಕು. ಅದು ಹಸಿರಮೋಹನಕ್ಕೆ ಹೆಸರುಗಳು ಬಂದಿದ್ದು ಮೊದಲು ಹೇಳ್ತಾರೆ. ನಾನಾವರಣ ಆಕೃತಿ ನೀಚ, ವಿಶ್ವರೂಪ ತೋರಿಸಿದಾಗ ಅನೇಕ ಬಣ್ಣದ, ಅನೇಕ ಆಕಾರಗಳು ಅನೇಕ, ಬಣ್ಣಗಳು ಅನೇಕ. ವಾಸ್ತವವಾದಿ ರೂಪಗಳಿಗೆ ಬಣ್ಣ ಬೇರೆ ಇಲ್ಲ. ಆ ರೀತಿಯಲ್ಲಿ ಯಾವಾಗ ಬೇಕು ಅದರಲ್ಲೂ ಕೂಡ ಸಾಮಾನ್ಯವಾಗಿರೋದು ಬೇರೆ, ಆವೇಶ ವಿಶೇಷ ಮಾಡೋದು ಬೇರೆ. ಬಲರಾಮದೇವರು ಏನು ತಪ್ಪು ಮಾಡಿದಾಗ ಆವೇಶ ಇಲ್ಲ, ತಪ್ಪು ಮಾಡಿದಾಗ ಆವೇಶ ಇಲ್ಲ. ಸರಿ ಮಾಡಿದಾಗ ಅವರೇ ವಿಶೇಷ ದೇವರೇ. ಭಾರಿ ಸರಿ ಮಾಡಿದಾಗ ಆವೇಶ. ಭಾರಿ ಸರಿ ಮಾಡ್ಕೊಳ್ಳಲ್ಲ ಅದ್ಭುತ ಕೆಲಸಗಳನ್ನ ಯಮುನಾ ನದಿ ಡೈವರ್ಟ್ ಮಾಡಿಬಿಡ್ತಾರೋ. ಇನ್ನೂ ಕಾವೇರಿ ಗಂಗೆ ಸೇರಿಸೋಕ್ಕಾಗಿಲ್ಲ, ಆದರೆ ಅಲ್ಲಿ ಡೈವರ್ಟ್ ಮಾಡಿ ಬಂದು ಮತ್ತೆ ವಾಪಸ್ ಕಳಿಸ್ತಾರೆ. ಇದೆಲ್ಲ ಸಾಮಾನ್ಯ ಶಕ್ತಿ ಅಲ್ಲ. ರಚನಾಪುರಕ್ಕೆ ನೇಗಿಲ ಕೆತ್ತಿದ್ರೆ ಇಡೀ ಊರುಗುರೇ ಮೇಲೆ ಕೆತ್ತು ಬಿಡುತ್ತೆ. ಹಾಗೆ ಆವಾಗ ಎಂಟೈರ್ ಮನೆ ಫೌಂಡೇಶನ್ ಸಮೇತ. ಇದೆಲ್ಲ ಯಾರು ಮಾಡೋ ಕೆಲಸ? ಪರಮಾತ್ಮ ಮಾಡಿ. ಇದೆಲ್ಲ ಇವ್ರಿಗೆ ಮಾಡೋಕ್ಕೆ ಅವರಿಗೆ ಅಷ್ಟೇ ಸಾಧ್ಯ ಅಲ್ಲದ ಕೆಲಸಗಳು. ಹೌದು. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ. ಬುದ್ಧಾವತಾರ. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ. ತತಃ ಅನಂತರ ಕಲವು ಸಂಪ್ರವೃತ್ತೆ ಸತಿ. ಇನ್ನು ಕಲಿಯುಗ ಬಂದಿಲ್ಲ. ಬಂದ್ರೆ ಏನಾಗ್ತಿತ್ತು? ಕಲಿಯುಗ ಬಂದಿದ್ರೆ ಅವತಾರ ಮಾಡ್ತಿರ್ಲಿಲ್ಲ. ಯಾಕೆ? ತ್ರಿಯುಗರಾದ್ರಿಂದ. ಸಂಪ್ರವೃತ್ತಿ ಎಂಬುದು ಹೇಗೆ ಅಂದರೆ ಭಗವದ್ಗೀತೆಯಲ್ಲಿ ಬಂತು. ಆಮೇಲೆ ಅರ್ಜುನ ಏನು ಮಾಡ್ದ? ಪ್ರವೃತ್ತೆ ಶಸ್ತ್ರ ಸಂಪಾತೆ ತದರುದ್ಯಮ್ಯ ಪಾಂಡವ. ಸುಮ್ಮನೆ ಓದಿದ್ರೆ ಯುದ್ಧ ನಡೀತಿದ್ದಾಗ ಅಂತಾಯ್ತು. ಅಲ್ಲ, ಯುದ್ಧೇನು ನಡಿಲಿಕ್ಕಿದ್ದಾಗ ಏನಂತ ಕರೀತಾರೆ ಅದಕ್ಕೆ? ವರ್ತಮಾನ ಸಾಮೀಪ್ಯೆ ವರ್ತಮಾನ ಮಧ್ವ ಅಂತ ಒಂದು ಸೂತ್ರ. ಇನ್ನೇನು ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಆಯ್ತು ಅಂತ ಹೇಳೋ ಪದ್ಧತಿ ಇದೆ. ಬಂದಿಲ್ಲ ಇನ್ನು ಬಂದೆ 2 ಸತ್ ಬೇರೆ ಹೇಳ್ತಾರೆ. ಬಂದೆ ಬೇರೆ ಅಂತ ಹೇಳ್ತಾರೆ. ಯಾರು ಬಂದೆ ಅಂತ ಯಾಕೆ ಹೇಳ್ತಾರೆ? ಗ್ಯಾರಂಟಿ ಬರ್ತೀರಿ ಅಂತ ಅರ್ಥ. ಅದಕ್ಕೋಸ್ಕರನೇ ಏನು ಮಾಡ್ತಾರೆ? ಅದು ಇನ್ನೂ ಆಗಿಲ್ಲ. ವರ್ತಮಾನ ಸಾಮೀಪ್ಯೆ, ಇನ್ನೇನು ಆಗ್ಲಿಕ್ಕಿದೆ. ಅವಾಗೇನಂತಾರೆ? ಅದಕ್ಕೆ ಆ ರೀತಿ ಉಪಯೋಗಿಸ್ತಾರೆ. ಆದ್ರೆ ದೋಷ ಅಲ್ಲ ಅದು ಅರ್ಥ ಮಾಡ್ಕೋಬೇಕು. ಕಲಿಯುಗದಲ್ಲಿ ಅವತಾರ ಇದ್ರ ಈ ವಾಕ್ಯ ಇಟ್ಕೊಂಡು ಏನು ಮಾಡಕ್ಕೆ ಬರ್ತಿತ್ತು ನೋಡಿದ್ರ? ಕಲಿಯುಗದಲ್ಲಿ ಮಾಡಿದ್ರು ಅಂತ ಇಲ್ಲೇ ಇದೆ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಬರಿಬೇಕಾಗಿಲ್ಲ. ಯಾಕೆ? ಬೇರೆ ಕಡೆ ಬರೋದಾಗಿದೆ ಎಷ್ಟೋ ಕಡೆ. ಅದನ್ನ ಅಪ್ಲೈ ಮಾಡ್ಕೋಬೇಕಷ್ಟೆ. ಎಲ್ಲ ಸರ್ತಿ ಬರಿತಾ ಹೋದರೆ ಹೇಳಿದಾಗುತ್ತೆ ಅಷ್ಟೆ. ತತಃ ಕಲವು ಸಂಪ್ರವೃತ್ತೆ. ಅದೆಲ್ಲ ಪಾಠ ಹೇಳಿದ್ರೆ ಗೊತ್ತಿರಬೇಕದು. ಅವ ಸರಿ ಹೋಗುತ್ತೆ. ಇವರಿಗೆ ಗೊತ್ತಿದ್ರೆ ಪಾಠ ಕೊಡ್ತಾನೆ. ಅದು ಬಿಟ್ಟು ಇದ್ರು ಅಂತ ಹೇಳ್ತಾ ಕೂತ್ರೆ ತಪ್ಪಾಗಿಬಿಡುತ್ತೆ. ಇವರೊಂದು ಅಷ್ಟೇ ಪಾಠ ಹೇಳ್ತಾ ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಪಾಠ ಕೇಳೋನು ಇಂಥ ಪಾಠ ಹೇಳೋದು ಹೆಚ್ಚು ಓದಿದ್ರೆ ಮಾತ್ರ ಕೇಳೋನಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇಬ್ಬರು ಜೊತೆಗೊದ್ದಾಗುತ್ತೆ ಹೊರತು ವ್ಯತ್ಯಾಸ ಬರೋದಿಲ್ಲ. ಗುರುಮುಖೇನ ವಿದ್ಯಾ ಎಂಬುದಕ್ಕೆ ಅರ್ಥ ಅದೇ. ತತಃ ಕಲವು ಸಂಪ್ರವೃತ್ತೆ ಸಮ್ಮೋಹಾಯ, ಬರೀ ಮೋಹ ಅಲ್ಲ, ಸಮ್ಮೋಹಾಯ ಸುರದ್ವಿಷಾಂ. ಸುರದ್ವಿಷಾಂ ಅಂದ್ರೆ ಏನು? ಸುರದ್ವಿಷ ಶಬ್ದಕ್ಕೆ ಅರ್ಥ ಏನು? ಸುರರಿಗೆ ದ್ವೇಷಗಳು ಅಂದ್ರೆ ಅಸುರರು ಅಂತ. ಅಸುರರಿಗೆ ಬುದ್ಧೋ ನಾಮ್ನಾ ಜನಸುತ. ನಾಮ್ನಾ ಬುದ್ಧ, ನಾಮ್ನಾ ಜನಸುತ ಅಲ್ಲ, ನಾಮ್ನಾ ಬುದ್ಧ ಓದ್ಕೋಬೇಕು. ಬುದ್ಧ ಎಂಬ ಹೆಸರಿನಿಂದ ಜನಸುತಃ ಶುದ್ಧೋಧರನ ಮಗನಾಗಿ ಅವತಾರ ಮಾಡಿದ. ಜಾಗ ಯಾವುದು ಅಂದರೆ ಕೀಕಟೇಶು ಭವಿಷ್ಯತಿ. ಕೀಕಟದಲ್ಲಿ. ಕೀಕಟ ಸೇರ್ಸಕ್ಕೆ ಏನಂತಾರೆ ಅದಕ್ಕೆ? ಅದು ಬ್ಯಾಂಡ್ ಕಂಟ್ರಿ. ಭರತಖಂಡ ಎಲ್ಲ ಬೇರೆ ದೇಶ ಬ್ಯಾಂಡ್ ಅಷ್ಟೇ ಇಲ್ಲ, ಭರತಖಂಡದಲ್ಲೇ ಬ್ಯಾಂಡ್ ಪೋರ್ಷನ್ ಇವೆ. ಮನೆಗಳಲ್ಲೇನೆ ಬಾತ್ರೂಮ್ ಗೀತ್ರೂಮ್ ಅಂತ ಕರೆಯೋದಿಲ್ಲ, ಆ ಥರ ವ್ಯವಸ್ಥೆ ಇದೆ. ದೇವರ ಬೇಗ ಡೈನಿಂಗ್ ರೂಮು, ಹಾಲು, ಇವಕ್ಕೆಲ್ಲ ಏನು ಡಿಫ್ರೆನ್ಸ್ ಇದೆ. ಸೊ ಭರತಖಂಡದಲ್ಲೂ ಕೂಡ ಹೋಗಬಾರದು ಕೆಲವು ಸ್ಥಳಗಳಿದೆ. ಅದಕ್ಕೆ ಕೀಕಟ ದೇಶಗಳು ಅಂತ ಹೆಸರು. ನೇಪಾಳ ಅಲ್ಲ, ನೇಪಾಳದಲ್ಲ. ಬನ್ನಿ ಹೋಗಿ ಬಸ್ಕೋಬೇಕಾಗಿತ್ತ ಅಲ್ಲ. ಹೋಗ ಕೀಕಟ ದೇಶಕ್ಕೆ ಟೂರ್ ಹಾಕ್ತೀವಿ ಅಂತ ಹಾಕಿದೆ ಅದಕ್ಕೆ ಅಲ್ಲ. ಬಿಹಾರ ಈ ಕಡೆ, ದಕ್ಷಿಣದಲ್ಲಿ ಕೇರಳ, ಉತ್ತರದಲ್ಲಿ ಬಿಹಾರ. ಆದರೆ ಎಕ್ಸೆಪ್ಷನ್ ಮತ್ತೆ ಇಲ್ಲಿ ಇದರಲ್ಲಿ ತಿರುವನಂತಪುರ ಇತ್ಯಾದಿ ಕೇರಳದಲ್ಲಿ ಅಲ್ಲಿಗೆ ಹೋಗ್ಬೋದು, ಕೆಲವು ಹೋಗಾಗಿಲ್ಲ. ಅದಕ್ಕೆ ವ್ಯಾಸಕಾಶಿ ಗಯಾ ಇದೆಯಲ್ಲ ಶ್ರೇಷ್ಠ. ಅದು ಬೇರೆ ಕಡೆ ಹೋಗಿಲ್ಲ, ಹೇಳಿದ ಜಾಗ ಮಾತ್ರ ಹೋಗಬೇಕು. ಅದನ್ನೇ ಹೇಳ್ತಾರೆ. ಇಲ್ಲಿ ಇಷ್ಟು ಬರೆದು ಬಿಟ್ರು.
ಆಚಾರ್ಯ ಇಷ್ಟು ನೋಟ್ ಕೊಟ್ಟರು. ತಾತ್ಪರ್ಯದ ಕೊನೆ ಕಡಬೇಕಾದ್ರೆ ಕ್ಷೇತ್ರೇ ಗಯಾಖ್ಯೆ ಅಂತಲೇ ಬರೀತಾರೆ. ಅದು ಬುದ್ಧ ಗಯ ಅಂತ ಅವರು ಕರೀತಾರೆ ಕರಿಬೇಕಾದ್ರೆ. ಅವತಾರ ಆಗಿದ್ದ ಜಾಗ ಒಂದೇ, ವ್ಯತ್ಯಾಸ ಇಲ್ಲ. ವ್ಯಕ್ತಿಗಳು ಬೇರೆ, ವಿಷಯ ಹೇಳಿದ್ದು ಬೇರೆ, ಅವೆಲ್ಲ ಬೇರೆ. ಇದೇ ಒಂದು 18-20 ಕಿಲೋಮೀಟರ್ ಆಗುತ್ತೆ. ಅವೆಲ್ಲ ಕರ್ನಾಟಕ ಅಂದರೆ ಬೀದರ್ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಇಲ್ಲ ಆಗ್ಬೋದು. ಅದರಿಂದ ಸಮಸ್ಯೆ ಎಲ್ಲಿದೆ? ಬೀದರ್ ಎಲ್ಲಿದೆ? ಮೈಸೂರಲ್ಲಿದೆ. ಹಿಂದೆ ಬೀದರ್ ಮೈಸೂರಲ್ಲಿದೆ. ಇಲ್ಲಿ ಬಂದು ಗೋವಿಂದ ಮೈಸೂರಿಗೆ ಬಂದುಬಿಟ್ಟು ಅಲ್ಲಿಗೆ ಹೋಗ್ಬೇಕಾದ್ರೆ ಗೊತ್ತಾಯ್ತು ಎಷ್ಟು ತಪ್ಪಾಗುತ್ತೆ. ಅದು ಮೈಸೂರು ರಾಜ್ಯದಲ್ಲಿದೆ, ಸಮಸ್ಯೆ ಬರಲಿಲ್ಲ. ಅದು ಹೇಳೋ ಪದ್ಧತಿ ಅದು. ಅದು ಎಷ್ಟೋ ಸರ್ತಿ ಅಂತ ವಿಷಯಗಳು ತುಂಬ ದೊಡ್ಡ ಒಂದು ಸಣ್ಣ ಪುಟ್ಟ ಇದೆ ಸರಿ. ಬೆಂಗಳೂರಲ್ಲಿ ಇದ್ದೇನೆ ಅಂತ ಹೇಳಿದ, ಎಲ್ಲೋ ಇರೋದು ಹೊರಗೆ, ಇಲ್ಲಿ ಇದು ಎಕ್ಸ್ಟ್ರೀಮ್ ಆ್ಯಂಡ್ ಇದು ಆ ಕಡೆ ಇದು ಬೇರೆ ಊರಿಂದ ಬದಿಗೆ ಜಾಸ್ತಿ ಖರ್ಚಾಗುತ್ತೆ ಇಲ್ಲಿ ಬರಲಿಕ್ಕೆ. ಬೇರೆ ಊರಿಂದ ಬರೋ ಟಿಕೆಟ್ ಫಿಕ್ಸ್ ಇರುತ್ತಿಲ್ಲ, ಅವ್ರು ಕೇಳಿದಷ್ಟೇ ಕೊಡಬೇಕಾಗ್ತದೆ. ಅದೆಲ್ಲ ನೋಡೋದಕ್ಕೆ ಅದು ಭ್ರಾಂತಿ, ಹಾಗೆಲ್ಲ ಮಾಡ್ಕೋಬಾರ್ದು. ಬುದ್ಧೋ ನಾಮ್ನ ಜನಸುತಃ ಕೀಕತೇಷು ಭವಿಷ್ಯತಿ ಮೋಹನಾರ್ಥಂ ದಾನವಾನ. ಇದ್ರ ಬಗ್ಗೆ ಹೆಚ್ಚು ವಿಷಯ ಮತ್ತೆ ನಿರ್ಣಯದಲ್ಲಿ ಹೇಳಿದ್ರು, ಜಾಸ್ತಿ ಹೇಳಿಲ್ಲ, ನೋಟ್ ಕೊಟ್ಟಿದ್ದಾರಷ್ಟೇ. ಪರದ ಡೇಟಸ್ ಅಲ್ಲೇ ಓದಬೇಕು. ಅದಕ್ಕೆ ಅದು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ. ಮೋಹನಾರ್ಥಂ ದಾನವಾನಾಂ ಬಾಲರೂಪಿ ಪಥಿಸ್ಥಿತ. ಮೋಹನಾರ್ಥಂ ದಾನವಾನಾಂ ಬಾಲರೂಪಿ ಪಥಿಸ್ಥಿತ. ಬಾದು ತಾನೇ ಬರಗಿದ್ದಾನೆ, ಸ್ವಯಂಜಾತಃ. ಅದು ಹುಟ್ಟಿದ ಕೂಸೆ ಬೇರೆ, ಇವರೇ ಬೇರೆ. ಮುಂದೆ ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ತಾ ಇದೆ. ಅವ್ರೇನು ತಿಳ್ಕೊಂಡ್ರು? ಕನ್ಫ್ಯೂಷನ್ ಏನು ಅಂತ ಹೇಳಿಬಿಟ್ಟು ತಮ್ಮ ಮಗ ಅಂತಲೇ ತಿಳ್ಕೊಂಡ್ರು. ಆ ಹುಟ್ಟು ದೂರ ದೇವರು ಬಿಸಾಕಿದ್ರು ಅವ್ರನ್ನ, ಅವ್ರು ಹುಟ್ಟಿದಾನ. ಇದೆಲ್ಲ ಹೇಳಿದ ಬಾಯ ಬಿಟ್ಟ ಅದನ್ನು ತೊಗೊಂಡು ಅಂತ ಅವ್ರಿಗೆ ಕೊನೆಗೂ ಗೊತ್ತಾಗಲಿಲ್ಲ ಏನಾಯ್ತು ಅಂತೇಳಿ. ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ. ಹೌದು, ಶುದ್ಧೋಧನಾಥ ಜನನ ಮಗ. ಜನಸುತ ಅಲ್ಲ, ಯಾಕೆ ಜನಸುತತ್ವೇನ, ಸಾಕ್ಷಾತ್ ಜನಸುತ ಅಲ್ಲ. ಪಥಿಸ್ಥಿತ ಪುತ್ರಂತಂ ಕಲ್ಪಯಾಮಾಸ ಮೂಢಬುದ್ಧಿ ಜನಸ್ವಯಂ. ಅವನಿಗೆ ಗೊತ್ತಾಗಲಿಲ್ಲ ನಿಜವಾದ ತನ್ನ ಮಗ ಯಾರು ಗೊತ್ತಾಗದವ ಏನು ಮಾಡಿಬಿಟ್ಟ. ಆತ ಮೊದಲು ಕೇಳಿದ್ದೆಲ್ಲ ಈತನ್ನೇ ಮಗ ಅಂತ ತಿಳ್ಕೊಂಡ. ಅದೆಲ್ಲ ಹಿಂದೆ ಮುಂದೆ ಸೇರಿಸ್ಕೋಬೇಕು. ಯಾವಾಗ ಸೇರಿಸ್ಕೋಬೇಕು? ತಾತ್ಪರ್ಯ ಕೊನೆಗೆ ಬಂದಿದೆ, 32ನೇ ಅಧ್ಯಾಯದಲ್ಲಿ ಪಾಠ ಆಗಿದೆ, ಆಗಲಿದೆ. ಅದು ಸೇರಿಸ್ಕೊಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ ಏನು ಅಂತೇಳಿ. ಇಷ್ಟೊತ್ತು ಹೇಳ್ತಿದ್ದೇನಿಲ್ಲ. ಕೀಕಟೇಶು ಭವಿಷ್ಯತಿ ಗಯ ಜನ ಹುಟ್ಟಿದ ತಂದೆ ಅದೇ ಊರಲ್ಲಿ ಇದ್ದ ಮಗನಾಗಿ ಹುಟ್ಟಿದ ಅಷ್ಟೇ. ಪುತ್ರಂ ತಂ ಕಲ್ಪಯಾಮಾಸ ಮೂಢಬುದ್ಧಿ ಅಂದ್ರೇನು? ತಿಳುವಳಿಕೆ ಇಲ್ಲದೆ ಅಂತ. ಮೂಢಬುದ್ಧಿ ಜನ ಸ್ವಯಂ ತತಃ ಸಂಮೋಹಯಾಮಾಸ ದಿನಾದ್ಯಾನ್ ಅಸುರಾಂಶಕಾನ್. ಅದನ್ನೆಲ್ಲ ಯಾಕೆ ಮೋಹಗೊಳಿಸ್ಬೇಕು ಅಂದರೆ ಅವರು ಅಸುರಾಂಶಕರಾದ್ರಿಂದ ಮೋಹಗೊಳಿಸ್ಬೇಕಾಯ್ತು, ಮೋಹಗೊಳಿಸಿದ. ಭಗವಾನ್ ವಾಗ್ಭಿರುಗ್ರಾಭಿ ಹಿಂಸಾವಾಚಿ ಅಹಿಂಸಾವಾಚಿಭಿರ್ಹರಿ. ಭಗವಾನ್ ವಾಗ್ಭಿ ಉಗ್ರಾಭಿ, ಉಗ್ರವಾದ ಮಾತುಗಳಿಂದ ಅವನು ಕನ್ಫ್ಯೂಸ್ ಮಾಡ್ದ. ಅದೇನು ಅಹಿಂಸಾವಾಚಿಭಿರ್ಹರಿ, ಅಹಿಂಸಾ ಹೇಳ್ತಕ್ಕಂಥ ಮಾತುಗಳಿಂದ ನಮಗೆ ಗೊಂದಲ. ಅಹಿಂಸೆ ಹೇಳುವಾಗ ಉಗ್ರವಾದ ಯಾಕಾಗತ್ತೆ? ಹಿಂಸೆ ಮಾಡಬೇಡಿ ಅನ್ನೋ ಮಾತು ಕೆಟ್ಟ ಮಾತಾಗತ್ತಾ? ಯಾಕೆ ಹೇಳಿದರು ಅಂದರೆ ಎಲ್ಲ ರೀತಿ ಹಿಂಸೆ ತಪ್ಪಿರೋ ಮನುಷ್ಯ ಬದುಕಲಿಕ್ಕೆ ಆಗೋದು. ಅಹಿಂಸಾ ಶಬ್ದ ಅಬ್ಸಲ್ಯೂಟ್ ಹಿಂಸೆ ಅಂತ ಅರ್ಥ ಮಾಡಬಾರ್ದು. ನಾವು ಓಡಾಡೋದು ಹಿಂಸೆ ಆಗುತ್ತೆ, ಅದು ಎಷ್ಟೋ ಪ್ರಾಣಿಗಳು ಸಾಯುತ್ತೆ ಅದರಿಂದ, ಗೊತ್ತಾಯ್ತಾ? ಮಾತಾಡೋದ್ರೊಳಗೆ, ಉಸಿರಾಡೋದ್ರೊಳಗೆ ವ್ಯತ್ಯಾಸ ಆಗುತ್ತೆ. ಅತಿ ಮಾಡಿದ್ರೆ ಅಡುಗೆನೇ ಮಾಡ್ಕೋಬಾರ್ದು. ಆಮೇಲೆ ಈ ಹಣ್ಣು ತಿನ್ನಬಾರ್ದು, ಕಿತ್ತಬೇಕಲ್ಲ ಅಲ್ಲಿಂದ. ಸಸ್ಯನ ಕಿತ್ತಬಾರ್ದು. ಎತ್ತುಗಳಿಗೆ ಕೆಲವು ಧರ್ಮ ಇದೆ, ಅವರೇ ತುಳಸಿ ಬಿಡಿಸ್ಕೊಳಾಗಿಲ್ಲ, ನಿಯಮಗಳಿದೆ. ಅದಕ್ಕೆ ಡಿಪೆಂಡೆನ್ಸ್ ಜಾಸ್ತಿ. ಅದನ್ನ ಅರ್ಥ ಮಾಡಿ ಶಿಷ್ಯರು ಅದಕ್ಕೆ ಅವರು ಮಾಡೋದಿಲ್ಲ. ಆಟ ಆಡೋ ಸಕ್ಸೆ ಬರ್ತಾರೆ, ಲೇಟಾಗಿ ಬರೋದು ಅವೆಲ್ಲ ಬರ್ತಾರೆ. ಆ್ಯಕ್ಚುಲಿ ನಡೆದಿರೋಕ್ಕೆ ನಡೆಯೋ ಕೆಲಸಗಳೆಲ್ಲ ಕೂಡ ತನ್ನ ಇಂಪಾರ್ಟೆನ್ಸ್ ಗೊತ್ತಾಗಲಿ ಅಂತೇಳಿ ಮಾಡಬಾರ್ದು. ಅದಕ್ಕೋಸ್ಕರ ತಯಾರಾಗಿ ಕೂತಿರ್ಬೇಕು. ಎಲ್ಲರೂ ಹಾಗಿರಲ್ಲ, ಒಂದು ಜನ ಹಾಗಿರ್ತಾರೆ ಮೋಸ ಮಾಡೋದಕ್ಕೆ. ಅದು ಅಂಡ್ಯೂ ಅಡ್ವಾಂಟೇಜ್ ಅಂದರೆ ಹಾಗೆ. ಅವ್ರು ಹೇಗೂ ಮಾಡ್ಕೊಳ್ಳಿಲ್ಲ, ಲೆಟ್ ಹಿಮ್ ವೇಟ್ ಅಂತ ಬರೋದು. ಭಾರಿ ಪಾಪ ಮಾಡಬಾರ್ದು ಹಾಗೆಲ್ಲ. ಇದು ಕೂಡ ಹಾಗೇನೆ. ಅಹಿಂಸಾ ಒಂದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಮಾಡಕ್ಕೆ ಹೋದರೆ ಗೀತಾ ಹೇಳಬಾರ್ದಾಗಿತ್ತು ಕೃಷ್ಣ. ತಸ್ಮಾತ್ ಯುದ್ಧಸ್ವ ಭಾರತ ಮುಗಿತಾನೆ. ಗೀತಾ ಏನಾಗುತ್ತೆ ಅಲ್ಲಿಗೆ? ಅಪ್ರಮಾಣವೇ ಆಗಿಬಿಡತ್ತೆ. ಕೈಲಿ ಆಯುಧ ಹಿಡ್ಕೋಬಾರ್ದು, ಹಿಂಸೆ ಆಗುತ್ತೆ. ಅವ್ರು ವಾದ ಮಾಡ್ತಾರೆ ಈ ರೀತಿ, ನಿಮ್ಮ ದೇವ್ರಿಗೆ ಆಯುಧ ಇದೆ ಗೊತ್ತಾ, ಇರಬಾರ್ದು ಹಾಗೆಲ್ಲ. ಭಯ ಆಗುತ್ತೆ ನೋಡಿದ್ರೆ. ಆದ್ದರಿಂದ ದೇವರೇ ಟೆರರಿಸ್ಟ್ ಅಂತ ಅವ್ರ ಕಾನ್ಸೆಪ್ಟ್. ಹಾಗೆಲ್ಲ ಇರಬಾರ್ದು. ಒಂದು ಆಯುಧ ಹಿಡ್ಕೊಳ್ಳೋದು ರಕ್ಷಣೆಗೂ ಹಿಡ್ಕೋತಾರೆ, ಕಷ್ಟಕ್ಕೂ ಹಿಡ್ಕೋತಾರೆ. ಅದನ್ನು ಬಿಟ್ಟು ಬಿಡಬೇಕು. ಹಿಡ್ಕೊಳ್ಳೋದು ತಪ್ಪಲ್ಲ, ಉಪಯೋಗಿಸೋದು ತಪ್ಪು. ಕೆಲವನ್ನ ಇಟ್ಕೊಳ್ಳೋದು ತಪ್ಪು. ಅರ್ಹತೆ ಇಲ್ಲದೆ ಹೋಗ್ಬಿಟ್ರೆ ಇಟ್ಕೊಳ್ಳೋದು ತಪ್ಪು. ಲೈಸೆನ್ಸ್ ಇಲ್ಲದೆ ಇಟ್ಕೋಬಾರ್ದಲ್ಲ ಹಾಗೆ. ತತಃ ಸಂಮೋಹಯಾಮಾಸ ದಿನಾದ್ಯಾನ್ ಅಸುರಾಂಶಕ ಭಗವಾನ್ ವಾಗ್ಭಿರುಗ್ರಾಭಿ ಅಹಿಂಸಾವಾಚಿಭಿರ್ಹರಿ. ನೋಡೋದಕ್ಕದು ದೋಷ ಕಂಡ್ರೆ ಗುಣ. ಹಿಂಸೆನೂ ಹಿಂಸೆ ಒಳ್ಳೆಯದು ಕೆಟ್ಟದ್ದು ಕೇಳ್ತಾರೆ ಅಂತ ತಿಳ್ಕೊಬೇಡ. ಹಿಂಸೆ ಒಳ್ಳೆಯದೇ ಕೆಟ್ಟದ್ದು ತಕ್ಷಣ ನಾವು ಉತ್ತರ ಕೊಡಬಾರ್ದು. ಮೊದಲು ಎಲ್ಲಿ ಹಿಂಸೆ, ಯಾವ ಹಿಂಸೆ ಕೇಳಬೇಕಲ್ಲ.
ಇದಾದರೆ ಒಳ್ಳೆಯದೇನೆ. ಅದಕ್ಕೆ ವೈಧಿ ಹಿಂಸಾ ಪುಣ್ಯ ಸಾಧನ ಅಂದರೆ ವೇದೋಕ್ತವಾಗಿ ವಿಚಾರ ಇದೆ. ಆಗ ಹಿಂಸೆ ಮಾಡೋದೇನದು, ಡಾಕ್ಟ್ರ್ ಆಪ್ರೇಷನ್ ಮಾಡಬಾರ್ದಾಗಿದ್ದರೆ ಹಿಂಸೆ ಆಗುತ್ತೆ ಅಂತ ಬಿಟ್ಬಿಟ್ರೆ ಅಲ್ಲ, ಆಗಾಗಲ್ಲ, ಆಮೇಲೆ ಆಗುತ್ತಲ್ಲ ಎಚ್ಚರ ಆದಮೇಲೆ. ಆಪ್ರೇಷನ್ ಮಾಡಿದರೆ ಮಾಡ್ಬೇಕಾದ್ರೆ ಆಗೋದಿಲ್ವೇ ಹೊರತು ಆಮೇಲೆ 24 ವಾಸಿ ಆಗೋರಿಗೆ ಓಡಿಸಿಕೊಳ್ಳೋಕ್ಕಾಗತ್ತಾ? ಅನಸೀಚ ಕೊಟ್ಟಿದ್ರೆ ಏನಾಗುತ್ತೆ, ಏನಾಗಬೇಕು? ಅದೇ ಅಬ್ಸಲ್ಯೂಟ್ ಅನ್ನೋ ಸತ್ತಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಅದು ಸತ್ಯನೂ ಹಾಗೇನೆ. ಬರೀ ಮೆಕ್ಯಾನಿಕಲ್ ಸತ್ಯ ಹೇಳಿದ್ದ ಕಥೆ ಹೇಳ್ತಾರೆ ಎಷ್ಟು ಅಪಾಯ ಆಯಿತು ಅಂತ. ಸತ್ಯ ಸತ್ಯನೋ ಅಸತ್ಯನೋ ಅಂದರೆ ಸತ್ಯ ಅಂದರೆ ಹಿತ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಶಸ್ತ್ರಚಿಕಿತ್ಸೆಯಿಂದ ಹಿತವಾಗೋದಾದರೆ ಆ ಹಿಂಸೆ ಅಹಿಂಸೆನೇ. ಆ ಹಿಂಸೆ ಮಾಡಿದ್ದಕ್ಕೆ ಅವನ ಹಿಂಸೆ ಹೋಯ್ತು. ಅದಕ್ಕೆ ಆ ಅರ್ಥದಲ್ಲಿ ನೋಡ್ಬೇಕಾದ್ರೆ ಅದು ಬಿಟ್ಟು ಮಾಡೋದಿಲ್ಲ ಅಂತ ಹೇಳಿದರೆ ಪ್ರೊಫೆಷನ್ನೇ ಹೋಗ್ಬಿಡುತ್ತೆ. ಕೆಲವು ಪ್ರೊಫೆಷನ್ ಅರ್ಥನೇ ಇಲ್ಲ. ಮನೆ ಕಟ್ಸ್ಕೋಬಾರದು, ಎಲ್ಲ ಇದು ಮಾಡಬೇಕು, ಮರ ತರಬೇಕು, ಬೀದಲ್ಲಿ ನಿಂತಿರ್ಬೇಕಷ್ಟೇ. ಅರ್ಥ ಆಯ್ತಾ? ವಸ್ತ್ರ ಧರಿಸಾಗ, ಯಾಕೆ ವಸ್ತ್ರ ಬಂದ ಮೇಲಿಗೆ ಅದಾಗಿರೋದು ಅದು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ. ಆದರೆ ಆ್ಯಕ್ಚುಲಿ ಅಬ್ಸರ್ವ್ ಸೆನ್ಸಲ್ಲಿ ಮಾಡಿದ್ರೆ ಬದುಕಲಿಕ್ಕೆ ಆಹಾರ ತಗೋತಿರಲ್ಲ, ಹಾಗಿದ್ರೆ ಕೊನೆ ಪಕ್ಷ ಬಿಟ್ಬಿಡಿ. ಏನು ತೊಗೊಂಡ್ರೆ ಹಿಂಸೆ ಆದಮೇಲೆ ನೀವು ಫಾಲೋ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲೇ. ನೀವು ಹೇಳಿದ್ರೆ ನೀವೇ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಏನೇನೋ ಮಾಡ್ಬೋದು, ಅಬ್ಸಲ್ಯೂಟ್ ಮಾಡೋಕ್ಕಾಗತ್ತಾ? ಅದು ಪ್ರಶ್ನೆ ಕೇಳ್ತಿರೋದು ನಾವು, ಸಾಧ್ಯ ಇಲ್ಲ. ಅದನ್ನೇ ಹೇಳಿದ್ದು, ಕರ್ಮವನ್ನು ಬಿಡೋದು ಹೇಗೆ ಅಸಾಧ್ಯನೋ ಹಿಂಸೆ ಬಿಡೋದು ಅಸಾಧ್ಯನೇ. ಊಟ ನಾವು ಮಾಡೋದು ತಪ್ಪಾಗುತ್ತೆ ಅಂದರೆ ಅದಕ್ಕೇನೆ ವೈಷ್ಣವಾದಿಗಳು ಹೇಳಿ ಪರಿಹಾರಕ್ಕೋಸ್ಕರ ಮೆಥಡ್ ಹೇಳಿ. ಭಾವಾನ್ ವಾಗ್ಭೀರ್ ಇಲ್ಲವರು ಏನಾಗ್ತಿತ್ತು, ಅಹಿಂಸೆ ಹೇಳಿ ಕೂಡ ತಪ್ಪು ಅಂದರೆ ಏನ್ರಿ ಗತಿ ಅಂತ ಕೇಳ್ತಾರೆ. ಹೌದು, ತಪ್ಪೇ ಅದು. ಇತಿ ಬ್ರಹ್ಮಾಂಡೆ ಎಷ್ಟು ವೆರೈಟಿ, ಒಂದೇ ಅಲ್ಲ, ಎಷ್ಟು ಪುರಾಣಗಳು ಬಂದು ಓದಿ, ಇನ್ನೊಂದು ಎಷ್ಟೇ ಹಾಕಿರಿ, ಇಷ್ಟು ನೋಡಿ ಎಷ್ಟು ಕೋಟ್ ಮಾಡಿದ್ದಾರೆ ಆಚಾರ್ಯ. ಭಗವಾನ್ ವಾಗ್ಭಿರುಗ್ರಾಭಿ ಅವತಾರಾ ಹಿ ಅಸಂಖ್ಯೇಯಾ ಹರೇ ಸತ್ಯ ನಿಧೇರ್ದ್ವಿಜಾ ಯಥಾ ವಿದಾಹಿನ ಕುಲ್ಯಾ ಸರಸಃ ಸ್ಯುಹೋ ಸಹಸ್ರಶಃ. ಎಲ್ಲ ಅವತಾರ ಹೇಳಿಬಿಡಿ ಅಂದರೆ ಇಂಥ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟಿದ್ದು ಇದೆ. ಎಲ್ಲಿ ಭಾರಿ ಇವೆ, ಎಲ್ಲ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದು ಎಲ್ಲಿ ನೆನಪಿದೆಯಾ? ವಿಭೂತಿ ರೂಪ ಎಷ್ಟಿವೆ ಗೊತ್ತಾ? ಬೇಕಾದಷ್ಟು ಎಲ್ಲ ಹೇಳೋದಿಲ್ಲ. ಪ್ರಾಧಾನ್ಯತ ಕುರುಶ್ರೇಷ್ಠ, ಕೆಲವು ಇಂಪಾರ್ಟೆಂಟ್ ಮಾತ್ರ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದೇ ಇಲ್ಲೂ ಕೂಡ ಎಲ್ಲ ಅವತಾರ ಹೇಳೋದಕ್ಕೆ ಹೋದರೆ ಸಾಧ್ಯನೇ ಇಲ್ಲ. ಈಗ ಅನಂತ ಅವತಾರ ಎಲ್ಲಿ ತಿಳ್ಕೊಳಕ್ಕಾಗತ್ತೆ? ವಿದಾಸಿನಃ ವಿದಾಸಿನಃ ಸರಸಃ ಶುಹು ಸಹಸ್ರ, ಹೇಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಿಷ್ಟು ಕೂಡ ನಾಳೆ. ಆಮೇಲೆ ಅಲ್ಲಿ ಒಂದು ಘಟ್ಟ ಮುಗಿಯುತ್ತೆ. ವಿದಾಸಿನಃ ಉನ್ನತಾತ್ ಭಿನ್ನಾದ್ವಾ ವಿವಿಧಾ ಪುರುಷಾಲೋಕೆ ನೀಚ ಮಧ್ಯ ವಿದಾಸಿನಃ ಇತಿ ಬ್ರಾಹ್ಮೆ ಚತುರ್ಧಾ ವರ್ಣರೂಪೇಣ ಜಗದೇತದ್ವಿದಾಸಿತಂ ಇತಿ ಚ. ಅವತಾರಾ ಹಿ ಅಸಂಖ್ಯೇಯಾ ಹರೇ ಸತ್ವನಿಧೇ ದ್ವಿಜಾ. ದೇವರ ಅವತಾರ ಅನಂತ ಇದೆ. ಅದು ಒಂದಾದರೂ ಕೂಡ ಪ್ರಾಕೃತ ಆಗುತ್ತೋ ಅಂದರೆ ಇಲ್ಲ. ಸತ್ವನಿಧೇ ಎಲ್ಲ ಅಪರಾಕೃತ ರೂಪಗಳೇ ಹೊರತು ಒಂದು ರೂಪನೂ ಏನಲ್ಲ ಅದರೊಳಗೆ. ತುಂಬ ಬಂದಾಗ ಇಲ್ಲಾರ ಒಂದು ಕಡೆ ತಪ್ಪು ಮಾಡ್ತಾರೆ ಅಂತಾರಲ್ಲ, ಹಾಗೆ ಎಲ್ಲೂ ಬರೋದಿಲ್ಲ ಅನ್ನೋದು ವಿಶೇಷ. ಅನಂತ ರೂಪದ ಸ್ವಾರಸ್ಯನೂ ಅದೇನೆ. ಕೆಲವು ಬರಲಿಕ್ಕೆ ಹೋದಾಗ ಹೇಳ್ತಾರೆ, ಶಾರ್ಟಾಗಿ ಬರೆದಾಗ ಕಡಿಮೆ ತಪ್ಪಾಗುತ್ತೆ, ಜಾಸ್ತಿ ಬರೆದಾಗ ಏನಾಗುತ್ತೆ, ಅದು ಹೆಚ್ಚು ಮಾತಾಡಬೇಡ ಅಂತಾರೆ, ತಪ್ಪು ಮಾತಾಡೋ ಸಂಭವ ಇದೆ ಅಂತ ಅರ್ಥ. ಹೆಚ್ಚು ಬರೀಬೇಡ ಅಂತ ಹೇಳ್ತಾರೆ. ಆ ದೇವ್ರು ಇಷ್ಟೆಲ್ಲ ಮಾಡ್ತಾರಲ್ಲ, ಸಿಕ್ಕಾಗ ರಿಸ್ಕ್ ಇಲ್ಲ ತೋರಿಸ್ಲಿಕ್ಕೆ ಮಾಡಿರೋದು. ಅಷ್ಟು ಒಂದಾರು ಕೆಡಬಾರ್ದೆ ಕೊನೆ ಪಕ್ಷ. ತುಂಬ ತಂದಾಗ ಹಂಗಿನ ತಂದಾಗ ಕೆಟ್ಟೋಗಿರುತ್ತೆ, ಕೆಲವೆಲ್ಲ ತೂಕ ಆಗಿ ತಂದಿರ್ತಾರೆ ಬಾಬು. ಅದೇ ಮಾವಿನ ಹಣ್ಣು ಹೆಚ್ಚುಗಳು ತಂದರೆ 100 ರೂಪಾಯಿ ಹೋಗುತ್ತೆ ಬೇಕಾರೆ, ಏನೂ ಮಾಡೋಂಗಿಲ್ಲ ಅದನ್ನ. ಅವನೇ ನಾನು ನಾಯಿ ಕೇಳಿಸ್ತೀನಿ ಅಂತಾನೆ ಪಾಪ, ಹೋದಲ್ಲ, ಗೊತ್ತಿಲ್ಲ ಅದು. ದೇವ್ರು ಹಾಗಲ್ಲ. ಅನಂತಾಂಶ ಸ್ವಾರಸ್ಯ ಅಂದರೆ ಕೃಷ್ಣನಿಗೆ 16,108 ಪತ್ನಿ, ಎಲ್ಲರಲ್ಲೂ ಮಕ್ಕಳಿದ್ರು. 10+1 ಒಂದಾದ್ರೂ ಕೆಟ್ಟದಿತ್ತು ಅದರೊಳಗೆ. ಧೃತರಾಷ್ಟ್ರಕ್ಕಿದ್ದ 100ರಲ್ಲಿ ಒಂದು ಸರಿ ಇಲ್ಲ ಇವತ್ತೆ. ಅದರಲ್ಲಿ ಅಷ್ಟರಲ್ಲಿ ಒಂದೂ ತಪ್ಪಿಲ್ಲ, ಅದೇ ಅರ್ಥ. ದೇವರು ಕ್ವಾಲಿಟಿ ಗೊತ್ತಾಗುತ್ತೆ. ಇಲ್ಲ ಅನಂತಾಂಶವನ್ನು ಒತ್ತೆತ್ತು ಹೇಳೋದಕ್ಕೆ ಏನು ಕಾರಣ ಅಂದರೆ, ಅಷ್ಟು ರೂಪ ತುಂಬ ಅಡುಗೆ ಮಾಡಿದ್ರೆ ಒಂದು ಕೆಟ್ಟ ಹೋಗ್ಬಿಟ್ಟಿದೆ ಅಂತಾರೆ, ಹೋಗ್ಲಿ ಬಿಡು ಪಾಪ, ತುಂಬ ಅವಸರ ಆಯ್ತು, ಏನೋ ಒಂದು ಕಾರಣ ಕೊಡ್ಬೋದು. ಆದರೆ ಆ ರೀತಿ ದೇವ್ರು ಹೇಳೋದು ಅದರಲ್ಲೂ ಇಲ್ಲ. ಎಷ್ಟು ಪರ್ಫೆಕ್ಟ್ ಹೋಗಲಪ್ಪ, ಜಸ್ಟ್ ಪರ್ಫೆಕ್ಟ್ ಅಲ್ಲ, ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಮತ್ತು ಎಷ್ಟೇ ನೀವು ಸೀಲ್ ಹಾಕಿದ್ರೆ ಬರ್ತಾ ಏನಾಗುತ್ತೆ, ಅದು ಕ್ಲಾರಿಟಿ ಕಡಿಮೆ ಆಗುತ್ತೆ. ಆಗಲೇ ಮೊದಲು ಹೆಚ್ಚಾಗುತ್ತೆ, ಈಗ ಬಿಡೋದು, ಆಮೇಲೆ ಕಡಿಮೆ ಆಗುತ್ತೆ. ಕರೆಕ್ಟಾಗಿ ಅಷ್ಟೇ ಹಾಕ್ಬೇಕಾದ್ರೆ ಸಾಧ್ಯನೇ. ಪ್ರತಿ ಸ್ಟೇಜಲ್ಲೂ ವ್ಯತ್ಯಾಸ ಆಗುತ್ತೆ. ಇದು ಯೋಚನೆ ಮಾಡಿದರೆ ಅದು ಮಾತೆ ಸ್ವಾರಸ್ಯ. ಅನಂತಾದ ರೂಪಗಳು ಒಂದು ರೂಪ ಕೂಡ ಇಲ್ಲದೇನೆ ಪ್ರತಿಯೊಂದು ಸಗತ ಭೇದ ವಿವರ್ಜಿತ ಅಂತ ಹೇಳಿದರೆ ಅದು ದೊಡ್ಡ ಮಹಿಮೆ ಆಯಿತು. ಏನಿದೆ ಹಾಗೆ ಬಿಡಿಸ್ಬಾರ್ದು. ಹಿ ಅಸಂಖ್ಯೇಯ, ಹಿ ಅಸಂಖ್ಯೇಯ. ಅದು ಹಿ ಪ್ಲಸ್ ಆ ಏನಾಗುತ್ತೆ, ಹ್ಯ ಅಂತಾಗ. ಅದು ಬೇಕಾಷ್ಟು ಕಡೆ ಬಂದಿದೆ ಈಗಾಗಲೇ. ಅರ್ಥ ಹೇಳ್ತಾರೆ ಈಗ. ವಿದಾಸಿನ ಅಂದರೆ ಅರ್ಥ ಹೇಳಿ, ಅದನ್ನೇ ಅರ್ಥ ಹೇಳ್ತಾರೆ. ಅದು ನಾಳೆ ವಿದಾಸದ ಅರ್ಥ ಹೇಳಿ
ಪ್ರೂಫ್ ಒಂದೆರಡು ವಾಕ್ಯಗಳು ಕೋಟ್ ಮಾಡಿ ಹೇಳ್ತಾರೆ. ಹೊಸ ಪದ ಅದು, ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಅದು. ಅದಕ್ಕೆ ಅರ್ಥ ಬರೆದು ಬಿಟ್ಟು ಅದು ಪ್ರೂವ್ ಮಾಡ್ತಾರೆ ಯಾಕೆ ಅಂತೇಳಿ. ಅದು ನಾಳೆ ದಿವಸ ಅದಕ್ಕೆ ಭಾರಿ ವ್ಯತ್ಯಾಸ ಅಲ್ಲ, ಬೇರೆ ವ್ಯತ್ಯಾಸ ನಾಳೆ ಬರುತ್ತೆ. ಅದು ವಿವರಣೆ ಕೊಡ್ಬೇಕು, ಅದಕ್ಕೆ ವಿವರಣೆ ಕೊಟ್ಟು ಹೇಳ್ಬೇಕು. ಏನೋ ಪ್ರಸಿದ್ಧ ಅಂತ ಅರ್ಥ. ಹೀ ಅಂದ್ರೆ ಪ್ರಸಿದ್ಧ, ವೆಲ್ ನೋನ್. ಅಲ್ಲೇನ್ರಿ ಅಂತಾರೆ, ಅಲ್ಲೇನ್ರಿ ಅಂದ್ರೆ ಏನು ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ ಅಂತಾರೆ.